ಏನು ಮೋಸ ಮಾಡಿದೆ? ನಾನೇನು ಮೋಸ ಮಾಡಿದ್ದೇನಮ್ಮ? ಸೋದರ ಅಳಿಯನಪ್ಪ ಎಚ್ಚರವಿಲ್ಲದೆ ಇಂಥ ಅನ್ಯಾಯವನ್ನು ಮಾಡಬಹುದು ಅಣ್ಣಯ್ಯ. ಏನು ಮಾತನಾಡಿದೆ ತಂಗಿ? ಅಣ್ಣಯ್ಯ, ಹಾಗೆ ನಾನು ಹಾಗೆ ಕಾಣುವನೇನಮ್ಮ? ನನ್ನ ಮಗನನ್ನು ನೋಡಿ ಸಹಿಸಲಾರದೆ ಶತ್ರುಗಳ ಕಡೆಯಿಂದ ಕುತ್ತಿಗೆಯನ್ನು ಕೊಯ್ಸಬಹುದೇ ಅಣ್ಣಯ್ಯ? ನಿನ್ನ ಮಗನು ಯುದ್ಧರಂಗಕ್ಕೆ ಹೋಗಿರುವುದು ನಾನೇನು ನೋಡಿದ್ದೇನಮ್ಮ? ಅಣ್ಣಯ್ಯ, ಸಹೋದರಿ, ಕುಂಬಾರನ ಹಾವಿಗೆಯಲ್ಲಿಟ್ಟ ಚಿನ್ನದ ಕಂಬಿಗೆ ಹುಡುಕಿದರೆ ಸಿಕ್ಕಿದೆ, ನಿನ್ನಲ್ಲಿ ಒಳ್ಳೆಯದನ್ನು ದೊರಕಿದೆ. ಅಣ್ಣಯ್ಯ, ಏನು ಆಗಲ್ಲ ಮಾತನಾಡಲು ಬರದು ತಂಗಿ. ಹಳೆಯನೆಂಬ ಎಚ್ಚರವಿಲ್ಲದೆ ಇಂತಹ ಕೃತ್ಯವನ್ನು ಮಾಡಿಸಬಹುದೇನೋ ಅಣ್ಣಯ್ಯ? ಮಾಡಬಾರದು ನನ್ನ ಮಗನ ಮೇಲೆ ಇಂತಹ ಎಲ್ಲ ಸಾರಥಿ, ಇದುವರೆಗೆ ನಾನು ಭೀಮನು ಕೂಡ ವಾದಿಸಿದ್ದು ಸಾಕಾಯಿತು. ಹೌದು ಬೇಡ, ಇಲ್ಲಿಗೆ ನಾನು ಬರಬಾರದಾಗಿತ್ತು, ಬಂದಿದ್ದೆ ಬುದ್ಧಿ ಹೋಯಿತು. ಅಲ್ಲ ಮನೆ ಬೆಚ್ಚು ಪ್ಯಾರ್ಗಳೇ ಅಮ್ಮ ಸಹೋದರಿಯಾದ ಸುಭದ್ರಾದೇವಿ, ಪ್ರಬುದ್ಧನಾದ ನಿನ್ನ ಮಗನು ಯುದ್ಧ ಮಾಡುವಲ್ಲಿಗೆ ನಾನೇನಾದರೂ ಹೋಗಿದ್ದೇನೆ? ಬೇಕಾಗಿತ್ತಲ್ಲವೇ? ಇಲ್ಲವೇ ನಿನ್ನ ಮಗನ ಮುಖವನ್ನಾದರೇನು ನೋಡಿದ್ದೇನೆ? ಇಲ್ಲವೇ ನಿನ್ನ ಮಗನನ್ನು ನಾನೇನಾದರೂ ಕೊಲ್ಲಿಸಿದ್ದೇನೆ? ಹೇಗೆ? ಇಲ್ಲದ ನಿಷ್ಠೂರವನ್ನು ಓರಿಸಬೇಡ ತಂಗಿ ಸುಭಾಂಗಿ. ಸಹೋದರಿ, ಅದೇನು ಚೆನ್ನಾಗಿ ಹೇಳಮ್ಮ. ಉತ್ತರ ಕನಕಂಗಿ. ಶ್ರೀಹರಿ ನಿನ್ನ ಆಟ ತೀರಿತೇನ ಅತಗೊಳಿಸಿದೆಯ ಎನ್ನಯ ಮಗನ ಮರೆ ಮಾಡಿದೆಯ ದುರದುಳು ಸುತನ. ಸಹೋದರಿ, ಅದೇನು ಚೆನ್ನಾಗಿ ಹೇಳಮ್ಮ. ಶ್ರೀಹರಿ ನಿನ್ನ ಆಟ ತೀರಿತೇನೋ ಅತಗೊಳಿಸಿದೆಯ ಎನ್ನಯ ಮಗನ ಮರೆ ಮಾಡಿದೆಯ ದುರಗಳು ಸುತನ. ಸಹೋದರಿ, ಅದೇನು ಚೆನ್ನಾಗಿ ಹೇಳಮ್ಮ. ಮನದೊಳು ಭೇದವ ಮಾಡಿದಿ ಮಾದವ ಮರೆತಿರಲಾರೆನೋ ಮಗನ ರೂಪವ. ಮನದೊಳು ಭೇದವ ಮಾಡಿದಿ ಮಾದವ ಮರೆತಿರಲಾರೆನೋ ಮಗನ ರೂಪವ. ಮರೆ ಮಾಡಿದೆಯ ದುರದಳು ಮಗನ ಮರೆ ಮಾಡಿದೆಯ ದುರದಳು ಮಗನ ಅಣ್ಣ ನಿನ್ನ ಛಲ ತೀರಿತೇನ ಅಣ್ಣ ನಿನ್ನ ಛಲ ತೀರಿತೇನ ಶ್ರೀಹರಿ ನಿನ್ನ ಅಟ ತೀರಿತೇನೋ ಅತಗೊಳಿಸಿದೆಯ ಎನ್ನಯ ಮಗನ ಮರೆ ಮಾಡಿದೆಯ ದುರದುಳು ಅಣ್ಣ. ಅಣ್ಣಯ್ಯ, ಸಹೋದರಿಯಾದ ಸುಭದ್ರಾದೇವಿ, ಕುರುಡನ ಕೈಯೊಳಗಿನ ಕೋಲು ಮುರಿದಂತೆ ಮಾಡಿದೆಯ ಅಣ್ಣಯ್ಯ. ಹಾಗೆಲ್ಲ ಮಾತನಾಡಬಾರದು ತಂಗಿ. ನಡು ನೀರಿನಲ್ಲಿ ಹರಿಗೋಲಿಗೆ ಕೊಂಡಿಯನ್ನು ಕೊಡೆಯ ಅಗ್ರಜ. ಸಹೋದರಿ, ನಾನೆಷ್ಟು ಕಾಣೆನಮ್ಮ ಎಂದು ಹೇಳಿದರೆ ನಿನ್ನ ಮಾತನ್ನು ಮಾತ್ರ ನಾನು ಒಪ್ಪಲಾರೆನು. ಅಗ್ರಜ, ಸಹೋದರಿ, ನಿನ್ನ ಅಂತಃಕರಣ ದೃಷ್ಟಿ ಹೊಂದಿದ್ದರೆ ನನ್ನ ಮಗನ ಸಾವು ಹೆತ್ತಣ ಬಂದಿದೆ. ಅಣ್ಣಯ್ಯ, ಸಹೋದರಿ, ಪಾಂಡವರನ್ನು ಹಗಲಿರುಳು ಕಾಯ್ದಂತೆ ನನ್ನ ಮಗನನ್ನೇಕೆ ನೀನು ಕಾಯಲಿಲ್ಲ ಶ್ರೀಹರಿ? ಉತ್ತರ ಕನಕಂಗಿ. ಅಮ್ಮ ಸಹೋದರಿ, ಏನೇನು ಕೇಳಮ್ಮ. ಚೆನ್ನಾಗಿ ಹೇಳಣ್ಣಯ್ಯ. ಬಲಭದ್ರನ ತಂಗಿ
ತಂಗಿ ಪರಮಂಗಳಾಂಗಿ ಬಲಭದ್ರನ ತಂಗಿ ಪರಮಂಗಳಾಂಗಿ ಎನ್ನನ್ನು ಈ ಪರಿ ನಿಂದಿಸುವುದು ಸರಿಯೇ ಎನ್ನನ್ನು ಈ ಪರಿ ನಿಂದಿಸುವುದು ಸರಿಯೇ ಬಲಭದ್ರನ ತಂಗಿ ಬಲಭದ್ರನ ತಂಗಿ ಬಲಭದ್ರನ ತಂಗಿ ಪರಮಂಗಳಾಂಗಿ. ಅಮ್ಮ ಸಹೋದರಿ, ನಿನ್ನ ಪತಿಯಾದ ಪಾರ್ಥನು ರಥವನ್ನು ನಡೆಸಿಕೊಂಡು ಹೋದದ್ದು ಈ ಕಣ್ಣೋಳು ನೋಡಿ ನೋಡಿ ಎನ್ನೋಳು ದೋಷಾರೋಪಣೆ ಕಲ್ಪಿಸಿ ಇರುತ್ತಾ ಎನ್ನ ಯಾತಕ್ಕೆ ಬೈಯುವೆ? ಕಾಲ ಕಲ್ಪಿತಕ್ಕೆ ಹರಿದು ಹೋದ ಅಭಿಮಾನಿಗೋಸ್ಕರ ಯಾತಕ್ಕೆ ದುಃಖಿಸುವೆ? ಇನ್ನು ನಿನ್ನ ಸುತ ನಳಿದನೆಂದು ಶೋಕವನ್ನು ಬಿಡು, ಪತಿಯೊಡನೆ ಜೊತೆಗೂಡಿ ಸುಖಮಂಪಡು. ಸಹೋದರಿಯಾದ ಸುಭದ್ರಾದೇವಿ ಎನ್ನನ್ನು ಬಿಡುನುಡಿಗಳಿಂದ ಯಾತಕ್ಕೆ ಆಡುವೆ? ಶ್ರೀಹರಿ, ಸಹೋದರಿ, ಈ ಮಾತು ನನಗೆ ಹೇಳಬಹುದೇ ಅಲ್ಲಯ್ಯ? ಅದು ಯಾತಕ್ಕೆ ತಂಗಿ? ಮಗನು ಹೋದ ಬಳಿಕ ಸುಖವೆತ್ತನದು ಅಲ್ಲಯ್ಯ. ಸ್ವಲ್ಪ ಸೈರಿಸಬೇಕು ತಂಗಿಯಮ್ಮ. ಶ್ರೀಹರಿ, ಸಹೋದರಿ, ಎಲ್ಲ ತಿಳಿದಂತವ ನೀನೇ ಈ ರೀತಿ ಆಡಿದ ಬಳಿಕ ನನಗೆ ಹೇಳುವರಿನ್ನಾದರೂ ಅಲ್ಲಯ್ಯ. ಹಣೆಬರಕ್ಕೆ ಹೊಣೆಹಾರು ತಂಗಿಯಮ್ಮ. ಅದೇನು ಚೆನ್ನಾಗಿ ಹೇಳಮ್ಮ. ಅದೇನು ಚೆನ್ನಾಗಿ ಹೇಳಮ್ಮ. ತಂಗಿಯ ಮೇಲೆ ಇಂಥ ಕೇಡನು ಯಾವ ಅಣ್ಣನು ಮಾಡಲಾರ, ಯಾವ ಅಣ್ಣನು ಮಾಡಲಾರ. ಶ್ರೀಹರಿ ನಿನ್ನ ಅತ ತೀರಿದೇನೋ ಅತಗಳಿದೆಯ ದುರಗಳು ಸಹೋದರಿಯಾದ ಸುಭದ್ರಾದೇವಿ ಎನ್ನ ಸುತ್ತಲು ಹೋದ ಬಳಿಕ ಸುಖವೆತ್ತಣದ ಹಣ್ಣಯ್ಯ. ಎನ್ನ ಪ್ರಾಣ ಇರುವವರೆಗೂ ದುಃಖವನ್ನು ತುಂಬಿದೆಯಲ್ಲ ಅಗ್ರಜ. ಸಹೋದರಿ, ಪಾಂಡವರನ್ನು ಪರೆಯುವುದಕ್ಕಾಗಿ ಹೆಂಡರ ಮಕ್ಕಳನ್ನು ಬಿಟ್ಟು ಅಗಲರು ನೀನು ಹೋರಾಡುತ್ತಿರುವೆಯಲ್ಲ ಹಣ್ಣಯ್ಯ. ಕಪಟ ನಾಟಕ ಸೂತ್ರಧಾರಿಯಾದ ಹಣ್ಣ. ಸಹೋದರಿ, ನನ್ನ ಮಗನನ್ನು ನೀನು ಹೇತಕ್ಕೆ ಕಾಯಲಿಲ್ಲ? ನಾನು ಇಲ್ಲವಿಲ್ಲದೆ ಇದ್ದಿದ್ದಿಲ್ಲಲ್ಲ ಅಲ್ಲಿ. ಅಣ್ಣಯ್ಯ, ಸಹೋದರಿ, ಅಯ್ಯೋ ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನಾದರೂ ನೋಡಿ ಎನ್ನ ಮಗನನ್ನು ಕಾಯಬೇಕಿತ್ತಲ್ಲವೇ ಶ್ರೀಹರಿ? ನಾನು ಏನು ಮಾಡಲಿ ತಂಗಿಯಮ್ಮ? ನಿನ್ನ ಮಗಳಾದ ಕನಕಾಂಗಿಗೆ ರಂಡೆತನವನ್ನು ತಂದೊಡ್ಡಿದೆಯಲ್ಲ ಶ್ರೀಹರಿ. ಭಕ್ತೋತ್ತಾರಿ ಸಹೋದರಿ, ಪೂರ್ವ ಜನ್ಮದ ಕರ್ಮವು ಅನುಭವಿಸುತ್ತಿರುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು ಮಗಳಾದರೇನು, ತಾನು ಪಡೆದಿದ್ದು ತಾನೇ ಭೋಗರೂಪವಾಗಿ ತೀರಿಸಬೇಕಲ್ಲ. ಒಲ್ಲೆನೆಂದರೆ ಬಿಡಬಲ್ಲದೆ, ಪಡೆದ ಮಗನಳೆದನೆಂದು ಕಡು ದುಃಖವನ್ನು ಬಿಡು. ಏನು ಅರಿಯದವನ ಮೇಲೆ ಅಪನಿಂದೆಗಳನ್ನು ಹೊರಿಸುವುದು ಸರಿಯಲ್ಲ ನೋಡು ತಂಗಿ ಸುಭಾಂಗಿ. ಮಕ್ಕಳೇ, ಹೇಳಿದೀನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಕ್ಷಿತಿ ಜನ ಪಾಲನೆ
ಕನಕಾಂಗಿ ಅದೇನು ಚೆನ್ನಾಗಿ ಹೇಳಮ್ಮ. ಕಾಲವಾದನು ಕಾಂತ ಕಾಳಗ ಬಾಳೆ ತಗೋತೆ ರಾಜಾಕ್ಷನೇ. ಸರಿಸು ಮಕ್ಕಳಿರ. ಬಾಳೆ ತಗೋತೆ ರಾಜಾಕ್ಷನೇ ಸಾಕು ಸೀತೆ ಜನ ಪಾಲನೆ ಸೊದೆಯ ಗತಿಯೇನು ಸೀತೆ ಜನ ಪಾಲನೆ. ಮುಪ್ಪರಿಸಕನಾದ ಅಪ್ಪಯ್ಯನೇ, ಅಮ್ಮ ಮಗಳಾದ ಕನಕಾಂಗಿಯೇ, ಸ್ತ್ರೀಯರಿಗೆ ಒಪ್ಪುವ ಮಾಂಗಲ್ಯ ತಪ್ಪುವುದ ಬಳಿಕ ಮುಪ್ಪಿನ ಪರ್ಯಂತ ಬದುಕಿ ಫಲವೇನು ತಂದೆ? ಮಗಳೇ, ಪತಿಯಿಂದಲೇ ಸರ್ವಸುಖವು, ಪತಿಯಿಂದಲೇ ಮೋಕ್ಷವು. ಪತಿ ಇಲ್ಲದ ಮೇಲೆ ಸತ್ಯರ ಜೀವನ ವ್ಯರ್ಥವು. ಪನ್ನಂಗ ಶಯನ ಹೀಗಾಯಿತು ನಮ್ಮ ಬಾಳೆ. ಜನಕ, ಅಮ್ಮ ಉತ್ತರಿಯೇ, ಪತಿ ಹೋದ ಮೇಲೆ ಏನು ಲೇಸಪ್ಪಯ್ಯ? ಸೋಲಿಸು ಮಕ್ಕಳೇ. ಅಪ್ಪಯ್ಯ, ಮಗಳೇ, ಪತಿಯಿಂದಲೇ ಸತಿಗೆ ಮುಕ್ತಿ. ಪತಿ ಇಲ್ಲದ ಮೇಲೆ ನಾ ಹೇಗ ಬದುಕಬೇಕಪ್ಪಯ್ಯ? ನಿಮ್ಮ ಕಾಂತನಿಗೆ ನಿಯಮವನ್ನು ಕೊಟ್ಟವರು ಯಾರಮ್ಮ? ಈ ರಂಡೆಯ ಮುಖವನ್ನು ಇಟ್ಟಿಕೊಂಡು ಈ ಜಗತ್ತಿನಲ್ಲಿ ನಾ ಹೇಗ ಬಾಳಬೇಕು ಅಪ್ಪಯ್ಯ? ಅಪ್ಪಯ್ಯ, ಕೊಡು ಸಾವಿಗೆ ನೇಮವ ನಾ ಬಿಡುವೆನು. ಮಕ್ಕಳಿರ, ಅಪ್ಪಯ್ಯ, ನಿಮಗೇನು ಹುಚ್ಚಿಡಿಯುತ್ತೆ ಹೇಗೆ? ಅದೇನು ಮಕ್ಕಳಿರ ಏನು ಕೇಳಿರಮ್ಮ? ಚೆನ್ನಾಗಿ ಅಪ್ಪಯ್ಯ. ಮಕ್ಕಳಿರ ಮತಿವಂತರಿಗಿದು ಸಮ್ಮತವಾಗದು, ಮತಿವಂತರಿಗಿದು ಸಮ್ಮತವಾಗದು. ಮಕ್ಕಳಿರ ಎನ್ನುವುದಕ್ಕಿಂತ ಬೇಸರ. ಮಕ್ಕಳಿರ ಎನ್ನುವುದಕ್ಕಿಂತ ಬೇಸರ. ಪತಿ ಹರಿದಾನೆಂದು ಹೃದಯ ಕೊಡುವುದು, ಪತಿ ಹರಿದಾನೆಂದು ಹೃದಯ ಕೊಡುವುದು. ಮತಿವಂತರಿಗಿದು ಸಮ್ಮತವಾಗದು, ಮತಿವಂತರಿಗಿದು ಸಮ್ಮತವಾಗದು. ಮಕ್ಕಳಿರ ಎನ್ನುವುದಕ್ಕಿಂತ ಬೇಸರ. ಅಮ್ಮ ಮಕ್ಕಳಿರ ಹೇಳುವುದಕ್ಕೆ ಜನನ ಮರಣ ಮರಣ ಜನನ ಸೃಷ್ಟಿಯ ನೇಮಕ್ಕೆ ಹುಟ್ಟಿದವೋ. ಜನನ ಮರಣ ಮರಣ ಜನನ ಸೃಷ್ಟಿಯ ನೇಮಕ್ಕೆ ಹುಟ್ಟಿದವೋ. ನೀವು ಸಾರಿಗೆ ನೇಮವ, ನೀವು ಸಾವಿಗೆ ನೇಮವ ಕೇಳುತ್ತಿರುವುದು ಯಾವ ಧರ್ಮವು, ಕೇಳುತ್ತಿರುವುದು ಯಾವ ಧರ್ಮವು. ಮಕ್ಕಳಿರ ಎನ್ನುವುದಕ್ಕಿಂತ ಬೇಸರ. ಅಮ್ಮ ಮಕ್ಕಳಿರ ತಂದೆ, ನಿಮಗೆ ಯಾಕೆ ನಿಮಗೆ ಯಾತಕ್ಕೆ ಇಂತ ಅಮ್ಮ ಬಾಲಕಿಯರೇ, ಅಪ್ಪಯ್ಯ, ನಿಮಗೇನು ಹುಚ್ಚಿ ಹಿಡಿಯುತ್ತೆ ಹೇಗೆ? ಹಾ, ಕೆರೆ ಬಾವಿಗಳಿಗೆ ಬಿದ್ದು ಯಾತಕ್ಕೆ ಮೃತರಾಗಿ ಹೋಗುವಿರಿ? ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟ
ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ಗಾರಕಿಗೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿಯಾದ ಅಭಿಮಾನಿವಿನ ಅಂಬಲವನ್ನು ಬಿಡಿರಿ. ನಿಮಗೆ ಬಂದಿರುವ ಭಯವೇನು ಮಕ್ಕಳಿಗ? ತಂದೆ, ಚೆನ್ನಾಗಿರಮ್ಮ. ಜನಕ ಒಳ್ಳೆ ಮಾತು ಹೇಳಿದೆ. ರಥ ಕೆಟ್ಟ ಮತಿಯು ಪತಿಭ್ರಷ್ಟವಾದ ಸತಿಯು. ಎಷ್ಟು ದಿನ ಮತಿಯುತರಾಗಿ ಬಾಳಿದರೂ ಲೋಕದೋಳು ಅಪಕ್ಷತೆಗೆ ಪಾತ್ರರಾಗರು. ತಂದೆ, ಮಕ್ಕಳಿರ, ಈಗಿರುವಾಗ ನಾನು ತವರ ಮನೆಯನ್ನು ಸೇರಿ ಜೀವಿಸಲಾರೆನು. ಲಕ್ಷ್ಮೀ ರಮಣ, ನೋಡು ಮುಂದಿನ ಆಲೋಚನ. ಕೃಷ್ಣಮೂರ್ತಿ, ಮಕ್ಕಳಿರ, ನಾನು ಬದುಕಿದ್ದು ಏನು ಲೇಸು, ಇನ್ನು ನನ್ನ ಬದುಕು ವ್ಯರ್ಥ. ಅಪ್ಪಯ್ಯ, ಮಗಳೇ, ನಮ್ಮ ಜೀವನೇ ಹಾಳಾದ ಮೇಲೆ ನಾವಿನ್ನು ಏನು ಮಾಡಬೇಕು? ಜನಕ, ಅಮ್ಮಯ್ಯ, ನಮ್ಮ ಸಾವಿಗೆ ನೇಮ ಕೊಡು. ಲಕ್ಷ್ಮೀ ರಮಣ ಬದುಕಿರಲಾರ ಒಂದು ಕ್ಷಣ. ಪತಿರಥ ಶಿರೋಮಣಿಯಾದ ಉತ್ತರಿಯೇ, ಅಪ್ಪಯ್ಯ, ಪತಿ ಸಹಮಾಗಿ ಹೋಗೋದು ನಿನಗೆ ಸರಿಯೇ? ಅರ್ಜುನ, ಪತಿ ವ್ಯಸನದಿಂದ ಉಳಿದು ಹೋಗಬೇಕೆಂದರೆ ಶಿಶು ಹತ್ಯಕ್ಕೆ ಗುರಿಯಾಗಿವೆಯಲ್ಲ. ಈ ದೋಷವು ಮುಂದೆ ಜನ್ಮ ಜನ್ಮಾಂತರವರೆಗೂ ಬಿಡುವುದಿಲ್ಲ. ಅಮ್ಮ ಉತ್ತರಿಯೇ, ಜನಕ, ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸಿರಿನ ಅಸಮಸಾಸಿ ಬಲ ಪರಾಕ್ರಮೆಯು ಉದ್ಭವಿಸು. ಹೊಸದೆಯೋ ಅವನ ಹೆಸರೆಂದರೆ ಧರ್ಮ ಕೀರ್ತಿಯು ದಸದಿಕ್ಕಿಗೆ ವ್ಯಾಪಿಸುವುದು. ಜಗತ್ ಪ್ರಖ್ಯಾತ ನಮ್ಮ ಪರೀಕ್ಷಿತನ ನಿಧಿಯ ಮಗನಾಗಿ ಹುಟ್ಟಿದನು. ನಿನಗೆ ವೀರಪತಿರತೆ ಎಂಬ ಪದವನ್ನು ಮತ್ಯಾವ ಯೋಚನೆಗೆ ಮನಗೊಡಬೇಡ. ಕಮಲನೇತ್ರಿ, ಕೋಮಲಗಾತ್ರಿ. ಅಪ್ಪಯ್ಯ, ನಿನಗೆ ಆಗಲಿ. ಅರ್ಜುನ, ಅರ್ಜುನ, ಕರ್ಣ, ಸೈನ್ಯ, ಎಲ್ಲಿರ್ಬೇಕು? ಅರ್ಜುನ ಬರ್ಬೇಕು, ಅರ್ಜುನ, 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 ಅರ್ಜುನ. ಕುರುಬಲವೆಂಬ ಕದಳಿಯವನೆಟ್ಟು ಸುಂಡಲಂ ತಪ್ಪುವ ಗಂಡುಗಲಿಯಾದ ಪಾರ್ಥ ತ್ರಿಲೋಕದ ಅತಿ ಸಮರ್ಥ. ಕೌರವಗೆ ಬಂಧುವಾದ ಸಿಂಧು ಹೂಪಾಲನೆಂಬ ಸೈಂಧವನ ಕಂದರವು ನಾಳೆ ಉಳಿಯದು. ಅರವಿಂದ ಭವ ಪರಂದ ರಾಜಿಗಳಿಗೂ ಅವನ ಕಂದರವನ್ನು ಉಳಿಸುವುದಕ್ಕೆ ದಾರಿಗಳು. ಕರ್ಣ, ಸೈನ್ಯ, ಕುಲ ಸೈನ್ಯಗಳು ಚಲಿಸಿದರು. ನಳಿನಾಥನು ಪಶ್ಚಿಮದೋಳು ಉದ್ಭವಿಸಿದರು. ಕಲಿಪಾರ್ಥನೇ, ಜಗತ್ಕರ್ತನೇ, ನುಡಿದ ನುಡಿ ಮಾತ್ರ ಸೆಡಿಯಾಗದು. ಕ್ಷೇತ್ರತನು ನಾಳೆ ಉಳಿಯದು ತಿಳಿಯದು. ಪ್ರತಿಭಟರ ಮನವು ಕಂಪಿಸುವಂತೆ ಪಾಶ್ಚಜನ್ಯವನ್ನು ಹಿಡಿಯುವನು ಫಲ್ಗುಣ ಸಮರಂಗಣದಲ್ಲಿ ಮನ್ನ ಮತಿಗಳ ಪರಾಕ್ತರವೃಂದಾವನ ಮಾಡ ಫಲ್ಗುಣ ಬಾಂಬು ಬಾಂಬುರೇ ನಾನು ಕ್ಷತ್ರಿಯನಾದರೆ ಎನ್ನ ಪುತ್ರ ಬಂದ ಕುತ್ತಿಮ ವೈರಿಯಾದ ಸೈನ್ಯವನ ಸೆಳೆದಾಳ ಮತ್ತು ಮುಳುಗುವವರಿಗಾಗಿ ಕತ್ತರಿ ಬಿಡ ಕಡು ಮೂರ್ಖನಾದ ಸೈನ್ಯವನ ಸಿರ ಕಲಿಗಳಿವರ ಜನಜಾತನೆ ಮಧುಮುಖನಾದ ಕೌರವನ ಬೆದರುವಂತೆ ನಿಜ ದೇವತವನ ನಡೆದು ನಾರಾಯಣ ನಿನ್ನ ಸಮರಂಗಗಳನ್ನು
ಮುಚ್ಚರಂಗ ಮುದಕ್ಕೆ ಬಾಯಿ ಕರ್ಕೊಂಡ್ಬಿಟ್ಟು ಜಮ್ಮ ಲೆಕ್ಕಲ ಮುದಕ್ಕೆ ಸುಮ್ಮನೆ ಕಾಕೊಂಡು ಸುಮ್ಮನೆ ನೋಡ್ದಂತ ಬಾಯಿ ತರ್ಕೊಂಡು ಕೆಂಪನ ಗಲ್ಲಾಟ ಪೋರಿ ನೀನು ನೋಡ್ಬೇಡ ನನ್ನ ಮಾರಿ. ಕೆಂಪನ ಗಲ್ಲಾಟ ಪೋರಿ ಗಲ್ಲದ ಪೋರಿ ಮೈ ಮರಳು ಏನಿದೆ ಅದ್ಭುತ ಬೇಗನೆ ಭುವನ ಬ್ರಹ್ಮಾಂಡ ವ್ಯಾಪಿಸಿದ ಗಣ ರಭಸದ ಧ್ವನಿಯಾಯಿತು. ದಿಗ್ಗಜವಕ್ಕೆ ಹುಡುಕುವ ವಾಳ್ಯದ ತಪ್ಪಿಸಿತು. ಪ್ರಳಯ ವ್ಯಾಳ್ಯದ ಕಾಲ ಭೈರವನ ಸಿಂಹ ಧ್ವನಿಯು ಜಗತ್ತ ಕಡೆಗಾಲವೆಂಬ ಸೂಚನೆಯು. ದುರ್ಯೋಧನನ ಬಲವೆಲ್ಲ ಬೆದರಿ ಕರಿಕಟ್ಟ ತೇಜಗಳೆಲ್ಲ ತೆರೆಗುಳಿದವು. ಇದೇನಿದು ಕೌತಕವು ಸಿಂಧು ಭೂಪತಿಯಾದ ಸೈನ್ಯವ ಘನ ವಿಕ್ರಮನಾದ ಬಾನು ಸಂಭವ ಏನು ಏನೇ ಎನ್ನ ಪ್ರಾಚೀನವ ದೂರಧೀರನಾದ ಪಾರ್ಥನು ತನ್ನ ತನಯನಿಗೋಸ್ಕರ ಎನ್ನ ಕೊರಳ ತೊರೆಯುವೆನೆಂದು ಪ್ರತಿಜ್ಞೆ. ಹೌದೇನು ಸೈಂಧವ? ಸೈಂಧವ, ನಾಳಿನ ದಿನದೋಳ ಎನ್ನ ತಲೆ ಕೆಡವಬೇಕೆಂದು ನಾರಾಯಣನು ಪಂಚಾಜನ್ಯವನ್ನಿಡಿದೆಯನಂತೆ. ವಿಜಯನು ಜಗತ್ಕಂಪಮಾಗುವಂತೆ ನಿಜ ದೇವದತ್ತನೋ ನುಡಿಸಿದನಂತೆ. ಚಾರರ ಮುಖಾಂತರ ತಿಳಿದು ಬರದೆ ನಿನಗೆ ಸೂಚಿಸಿದ ಸೂರ್ಯನಂದನ ಎನ್ನ ಗತಿಯೇನು ಬೇರೆ. ಸಿಂಧು ದೇಶಾಧ್ಯಕ್ಷನಾದ ಸೈಂಧವ ಗುರುಸೋನ ಬೋರಿಷ್ಯವ ಸುಲೋಚನಾ ಶಲ್ಯ ಕೃಪಾದಿಗಳು ಕೂಡಿಕೊಂಡು ಮುಂದಿನ ಯೋಚನೆಗೆ ಕೌರವೇಂದ್ರನ ನಡೆಗೆ ಹೋಗೋಣ ನಡಿ ಜಯದ್ರಥನೆ. ಅಧೈರ್ಯವನ್ನು ಪಡೆದಿರೋ ಬಲರಾದ ಕೃಪಾ ಕರ್ಣ ಸೈನ್ಯವಾದಿಗಳು ಎನ್ನಲ್ಲಿಗೆ ಬರುವುದೇತಕ್ಕೋ ಮನೋದ್ದುಗುಡನಾಗಿ ಸೈನ್ಯವನ್ನು ಮಾತ್ರ ಬಹು ಪೇಚಾಡುತ್ತಾ ಬರುವನೇತಕ್ಕೋ ಸಾರಥಿ. ಪಾಂಡವರೆಂಬ ಮೇಘ ಸಂಚಾಯನಕ್ಕೆ ಒಪ್ಪುವ ಪ್ರಚಂಡತರ ಮಾರ್ತನೊಳಪ್ಪುವ ಕುರುಮಂಡಲೇಶ್ವರ ಕರ್ಣ, ಹಿಂದಿನ ಹವದ ಅಭಿಮಾನ್ಯುವಿನನ್ನು ಕೊಂದಿದ್ದಕ್ಕೆ ಸೈನ್ಯವನ ಶಿರಕ್ಕೆ ಬಂದಿರುವುದು ನೋಡು ಸಂಚಗಾರ. ಇಂದ್ರ
ಸಂಜಾತನಾದ ಪಾರ್ಥನು ನಾಳಿನ ಯುದ್ಧದ ಸೈನ್ಯವನ ಶಿರ ಹೊರಗಡುವನೆಂದು ಶಪಥ ಮಾಡಿರುವನಂತೆ. ಆದ ಕಾರಣ ಸೈನ್ಯವನ್ನು ಮಾಡುವರ ಚಿಂತೆ. ವಸುದೇಶನಾದ ಕೌರವೇಶ್ವರನೇ, ಹಿಂದೂ ದೇಶಾಧ್ಯಕ್ಷರೇ, ಲೇಸು ಲೇಸಾಯಿತು ಪಾರ್ಥನ ಕೂಸನ್ನು ಮೋಸ ಮಾಡಿದಕ್ಕೆ ಎನ್ನ ಪ್ರಾಣಕ್ಕೆ ಮಾತ್ರ ಮೂಲ ಒದಗಿತು. ಅದಕ್ಕೆ ಚಿಂತೆ ಮಾಡಬೇಡ ಸಂಡವ. ಕೌರವೇಶ್ವರನೇ, ಹಿಂದೂ ದೇಶಾಧ್ಯಕ್ಷರೇ, ಪಾರ್ಥನು ಹಾಕಿರುವ ಪ್ರತಿಜ್ಞೆ ಮೀರುವುದಕ್ಕೆ ಹರಿವಿರಂಚಾದಿಗಳಿಗೂ ಅಸದಳವು. ನಾಳೆ ಉಳಿಯದು ಎನ್ನ ಪ್ರಾಣವು ಪಾರ್ಥನ ಭಾಷೆ ಸುಳ್ಳಾಗದು. ಸುಯೋಧನ ಏನು ಮಾಡಲೇ ಇದಕ್ಕೆ ಯೋಚನೆ? ಬಲ ಬಲ ಸಿಂಧು ದೇಶಾಧ್ಯಕ್ಷರೇ, ರಾಜರೇ, ಎನ್ನ ದೇಶ ಹೋದರೂ ಚಿಂತೆ ಇಲ್ಲ, ನಿನ್ನ ಪ್ರಾಣವನ್ನು ಉಳಿಸಬೇಕೆಂದು ಮಾಡಿರುವ ಯೋಜನೆಯಲ್ಲ. ಆದರೂ ಚಿಂತೆ ಇಲ್ಲ, ಸೇನಾಧ್ಯಕ್ಷರಾದ ದ್ರೋಣರಲ್ಲಿಗೆ ಹೋಗಲು ಬಂದಿದೆ. ಆತನಲ್ಲಿಗೆ ಹೋದರೆ ಯಾವುದಾದರೂ ಒಂದು ಮಾಡುವ ಯೋಚನೆ ದಾರಿ ಸೈನ್ಯವ. ಬಿಡು ನಿನ್ನ ಸಂಶಯವ. ನಿಮ್ಮ ಇಷ್ಟವಾಗಲಿ. ರೂಪ ಕಾರಣ ಸೈನ್ಯವಾದಿಗಳ ಕೂಡಿಕೊಂಡು ಕುರು ಭೂಪತಿಯನ್ನ ಹತ್ತಿರಕ್ಕೆ ಬರುವನು. ಕಾರಣವೇನು ಕಾರ ಹತ್ತಿರದಿಂದ ಬರುವುದು ತಿಳಿಯದು. ಎಲ್ಲಾ ಸಾರಥಿ, ಸೌರಭೌಮನಾದ ಕೌರವೇಂದ್ರನು ಬರುವ ಕರ್ಪೂರ ವಿಳಿಯ ತೆಗೆದುಕೊಂಡು ಬಾ. ನಿಮ್ಮ ಪಾದ ಪದ್ಮಗಳಿಗೆ ಒಂದು ನಿದ್ರೋಣ ಎನ್ನ ಮೇಲಕ್ಕೇಳು ದುರ್ಯೋಧನ. ಬೋಡವಿಯೋಳು ಒಡಲಿಗೆ ಭಿಕ್ಷೆ ಬೇಡಿ ತಿಂದ ಪಾಂಡವರೆಂಬ ಕಡಲಿಗೆ ಬಡಬಾಲನ ಪ್ರಾಯನಾದ ದ್ರೋಣ. ಗೌರವೇಶ್ವರನೇ, ಕಡು ಮೂರ್ಖನಾದ ನಡು ಪಾಂಡವನು ಮಾಡಿದ ಶಪಥವನ್ನು ಕೇಳೋ ಇಕ್ಷಣ. ಅದೇನು ದುರ್ಯೋಧನ? ಇಂದಿನ ಅವಧಿ ತನ್ನ ಕಂದನಾದ ಅಭಿಮನ್ಯುವನ್ನು ಸಿಂಧು ದೇಶಾಧ್ಯಕ್ಷನೇ ಕೊಂದನೆಂಬ ವರ್ತಮಾನವನ್ನು ಕೇಳಿ. ಆಚಾರ್ಯರೇ, ಮಂದಮತಿಯುತನಾದ ಇಂದ್ರ ಸಂಜಾತನ ಸೈನ್ಯವನ ಮೇಲೆ ಕೋಪವನ್ನು ತಾಳೆ ನಾಳೆ ಅರವಿಂದ ಆಪ್ತನು ಪಶ್ಚಿಮ ಅಂಬುದಿಗೆ ಹೋಗುವ ತಿರುತರೋಳ್ ಸೈನ್ಯವನ ಚಿನ ಅರೆಗಡುವುದರೆಂದು ಮಾಡಿರುವ ಪ್ರತಿಜ್ಞೆಯನ್ನು. ಆಚಾರ್ಯರೇ, ದುರ್ಯೋಧನ, ಅವನಿಗೆ ಗೋವಿಂದನ ಸಹಾಯವಿರುವುದೆಂದು ಗರ್ವದಿಂದ ನುಡಿದಿರುವನು. ಅವನು ನುಡಿದ ನುಡಿಗೆ ಎಡರು ತಡರುವಂತೆ ಮಾಡಬೇಕು ಯೋಜನೆಯನ್ನು ನೀನು. ಮಕುಟವರ್ಧನನ ಭೂಪಾಲ ಶಿರೋಮಣಿ, ಆಚಾರ್ಯರೇ, ಇದಕ್ಕೇನು ಮಾಡಿದರೂ ತೀರುವುದು ಯೋಚನೆ. ಪಾರ್ಥನು ಹಾಕಿರುವ ಪ್ರತಿಜ್ಞೆಯು ಕಳಿಸುವುದಕ್ಕೆ ಎನ್ನ ಇತ್ತು ಸಾಲದು. ಲೋಕ ರಕ್ಷಕನಾದ ಶ್ರೀಕಾಂತನ ಕರುಣ ಕಟಾಕ್ಷವನ ಮೇಲಿರುವುದು. ಕುರುಮಂಡಲಜನೆ, ಆಚಾರ್ಯರೇ, ಸೈನ್ಯವನ ತಲೆಗಾಯುವುದು ಎನ್ನಳವಲ್ಲ, ಮೇಲೆ ಗಾಂಡಿವಿ ಕೊಲ್ಲುವುದಲ್ಲ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಶ್ರೀಕೃಷ್ಣನ ಬೇರೆಯದು. ಜೀವ ಜಾತಕರು ಜೀವ ಬರೆಯದೆಂದು ಬರೆದು ಕಿಡಿದೆಯದು. ಜಗವಿನ್ನು ಮುರಾರಿ ನೀಲಿಗೋಸ್ಕರ ಉದಯಿಸಿದ ಭುಜಗ ತಾಂತ್ರವಿದು. ಇದರೊಳಗೆ ಒಬ್ಬನು ತಲುವ ದೋಷಣೆ ಪಡೆಯುವುದು. ಇದರ ಕೀಲು ನಿನಗೆ ತಿಳಿಯುವುದು. ಧರಣೇಶನೇ, ನರನ ನುಡಿ ಎಂದರಿಯದಿರು ಪುರಾಣದ ನುಡಿಗಳೆಂದಿರೆ. ಆದ ಕಾರಣ ಅರ್ಜುನನ ಮಾಡಿದ
ಶಪಥವು ಎಂದಿಗೂ ಸುಳ್ಳಾಗದು. ಬಂಧುವಾದ ಸೈನ್ಯವನ ಆಶೆ ಬಿಡು ಬಿಡು ಬಡವಿ ಬದೆ ಹಿಡಿದವನಿಗೆ ಬಂದ ಬದೆ. ನೃತನಾದ ಸೂರ್ಯನಂದನ, ಅಹೋ ಗಾಂಧಾರಿ ನಂದನ, ಈ ಸುದ್ದಿ ಶೂರನಾದ ದ್ರೋಣನು ಹೇಳಿದ್ದು ಕೇಳಿದೆಯ ವಚನ. ಸದ್ಯಕ್ಕೆ ಮಧ್ಯ ಪಾಂಡವನು ಮಾಡಿದ ಪ್ರತಿಜ್ಞೆಯನ್ನು ಕಳಿಸಿ ಸೈನ್ಯವನ ಪ್ರಾಣವನ್ನಿಸುವ ಪ್ರಯತ್ನ ಮಾಡಂದರೆ ಯುದ್ಧದ ಸುದ್ದಿಯಂಬಿಟ್ಟು ಪದ್ಮಾಕ್ಷರ ಪರಬ್ರಹ್ಮ ವಿದ್ಯೆಯನ್ನು ಬೋಧಿಸಿ. ಓ ಕರ್ಣ, ಅಹೋ ರಾಜ, ಸೇನಾಧ್ಯಕ್ಷನಾದ ದ್ರೋಣನ ಬುದ್ಧಿಯನ್ನು ನೋಡು ಭಾನುನಂದನ. ಇದಕ್ಕೆ ಮಾಡು ನೀನು ಯೋಧನ. ವಿಕ್ರಮನಾದ ಚಕ್ರವರ್ತಿಯೇ, ಕರ್ಣ, ಅಕ್ಕುರತೆ ಇಲ್ಲದೆ ಬೊಕ್ಕ ಸದನವಲ್ಲ ಹಾಳು ಮಾಡುವುದಕ್ಕೆ ದ್ರೋಣನಿರುವವನಲ್ಲದೆ ಏನು ಮಾತಾಡಿದ ಕರ್ಣ? ಅಹೋ ಸುಯೋಧನ, ಕರ್ಣ, ಗೊಂಡಾರಣ್ಯದಲ್ಲಿ ಕಾಲಾರಣೆ ಮಾಡಿ ಬಂದ ಗಾಂಡೀವಿಯನ್ನು ಕೊಂಡಾಡುವನು. ಆ ಕಡ್ಡುಗಲ್ಲಿಯನ್ನು ಸದ್ಯ ಉಂಡು ಉಡುವುದಕ್ಕೆ ನಿನ್ನ ಭಂಡಾರದ ದನವಲ್ಲ ತಿಂಡಿಗೆ ಸರಿ ಮಾಡುವೆನು ಪಡುಪತಿ. ನೋಡು ನೋಡು ದ್ರೋಣ ಜೋಡಿಸಲೇ ಆಚಾರ್ಯರೇ, ಈನ ಕುಲ್ಲೋತ್ಪನ್ನನಾದ ಕರ್ಣನ ದುರ್ಮನಸ್ಸು ನೋಡಿದೆಯಾ? ನೋಡಿದರೆ ಆಚಾರ್ಯರೇ. ಸಾಂಗತ್ಯ ದೋಷದಿಂದ ಮುನಿ ಪುಂಗವನಾದ ಯತೀಶ್ವರನು ಕೆಡುವನು. ಅನಾಯದಿಂದ ಬ್ರಾಹ್ಮಣನ ವರ್ತಿಸಲಾಗುವುದು. ದುರ್ಜನರ ಸಂಘದಿಂದ ಸಜ್ಜನರಿಗೆ ದುಃಖವಾಗುವುದು. ಮದ್ಯಪಾನ ಮಾಡುವುದರಿಂದ ಮರ್ಯಾದೆ ಕುಂದು ಬರುವುದು. ಆಚಾರ್ಯರೇ, ಗೃಹ ಮಂತ್ರಿಗಳಿಂದ ರಾಜ್ಯ ಧರ್ಮ ಸಕೃತಂತೆ ಸಹ ಅನ್ಯಾಯವಾಗುವುದು. ಕನ್ನಡ ಮಾತಿನಿಂದ ಕೇಳು ತಪ್ಪುದು ಭಾನುಮತಿ ರಮಣ. ಕೇಳಿದ ಕನ್ನಡ ಕಡೆ ಬಿಲ್ಲಾರರೋಳ್ ಬಲ್ಲಿದನೆಂದು ನಿಮ್ಮನ್ನು ನಂಬಿ ಸೇನಾಧ್ಯಕ್ಷರನ್ನಾಗಿ ಮಾಡಿದನು. ಕಲಿ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ಏನು ಮಾಡಲು ಯೋಜನೆಯಲ್ಲ. ಆಚಾರ್ಯರೇ, ನಿನ್ನ ನಂಬಿನ ಕೆಟ್ಟನು ದ್ರೋಣ. ಇದು ಪರ್ಯಂತರ ಗೊತ್ತಲವಲ್ಲೋ ನಿನ್ನ ತುರ್ಪುನ. ಕುಂಬಿನಿಪತಿ ಸೇನಾಧಿಪತಿ, ಎನ್ನಂ ನಂಬಿ ನೀನು ಯಾತಕ್ಕೆ ಕೆಟ್ಟ? ನೀನು ಕೆಟ್ಟಿದ್ದೇ ಬೇರೆ. ಹೇಗೆ ಆಚಾರ್ಯರೇ? ಭೀಮನಿಗೆ ವಿಷದ ಕಜ್ಜೆಯಂ ತಿನ್ನಿಸಿ ಕೈ ಕಾಲುಗಳಂ ಕಟ್ಟಿಸಿ ನೋಡುವುದ ಕೆಟ್ಟಿದಾಗಲೇ ಕೆಟ್ಟ. ಶಕುನಿಯ ಮುಖದಿಂದ ಕೆಟ್ಟ ಜೂಜಾಟವನ್ನು ಆಡಿ ಪಾಂಡವರನ್ನ ರಣಕ್ಕೆ ಕಳಿಸಿದಾಗಲೇ ಕೆಟ್ಟ. ಆಚಾರ್ಯರೇ, ಅವರವರ ಭಾಗವು ಸಹಜವಾಗಿ ಕೊಡಬಹುದೆಂದು ಹೇಳಿದ ಗುರು ಹಿರಿಯರ ವಾಕ್ಯವನ್ನು ಮೀರಿದಾಗಲೇ ಕೆಟ್ಟ. ನಿನ್ನ ದುರ್ಗುಣ ನಿನ್ನಂ ಕೆಡುವುದಲ್ಲದೆ ಯಾರು ಕೆಡಿಸಿಲ್ಲ ಕುರುಪತಿ. ಅನ್ಯಾಯವಾಗಿ ಎನ್ನ ಮೇತಕ್ಕೆ ತೂಗುತ್ತ. ಗುರು ಭೂಪತಿಯಾದ ಗುರುಗಳೇ, ನಿಮ್ಮ ಹಳೆ ನ್ಯಾಯಾಂಗವನ್ನು ತೆಗೆದಿರಿ. ಎನ್ನ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮಾತ್ರ ಮರೆತು ಬಿಟ್ಟಿರೆ. ಗುರುಗಳೇ, ನಿಮಗೇನು ತಾಚ್ಛರವಾಗಿ ಕಾಣಬಹುದು. ಪಾರ್ಥನು ನಿಮ್ಮ ಮೇಲೆ ಪ್ರತಿಜ್ಞೆ ಮಾಡಿದರೆ ನಿಮ್ಮ ಹಳೆಯ ಪುರಾಣಗಳ ಬಯಲಿಗೆ ಬರ್ತಿದ್ದ. ಅದಕ್ಕೆ ಸ್ವಲ್ಪ ಸೈನ್ಯವ ಆಚಾರ್ಯರೇ, ಜಯದ್ರಥನೇ, ಬ್ರಹ್ಮರಂಧ ಪ್ರಯಾಂತರಕ್ಕೆ ಎನ್ನ ಪ್ರಾಣವನ್ನು ಉಳಿಸುವ ಉಪಾಯವನ್ನು ಮಾಡು ದ್ರೋಣ. ನಿಮ್ಮ ಪಾದ ಪದ್ಮಂಗಲಿಗೆ ಮರೆವಕ್ಕಿರುವನೋ ರಕ್ಷಿಸುವ ಎನ್ನ ಪ್ರಾಣ. ಸೇನಾಧ್ಯಕ್ಷನಾದ ದ್ರೋಣ ಎನ್ನ ಮೇಲೆ ಅಂತಃಕರಣವಿನ್ನಡೋ ಇಚ್ಛಣ. ಸೈನ್ಯವನ ಕಷ್ಟವನ್ನು ನೋಡಲಾರೆ, ಅವನ ಪ್ರಾಣವನ್ನು ಉಳಿಸುವ ಪ್ರಯತ್ನ ಮಾಡೋ ಇಚ್ಛಣ. ಮಕುಟವರ್ಧನಾದ ಕುರುಭೂಪತಿ, ಆಚಾರ್ಯರೇ, ಬಲ ಪಟೋಟಪನಾದ ಪಾರ್ಥನು ನುಡಿದ ಪ್ರತಿಜ್ಞೆ ಶಟೆಯಾಗದು. ದಿಟವೆಂದರ ನಿನ್ನ ಕರ್ಣಾಂಗಲಿಯ ಕಠೋರವಾಗುವುದು. ಏನು ಮಾಡಿದಿಗದೆ ದುರ್ಯೋಧನ? ಗುರುಗಳೇ, ಸುಬುಟನಾದ ಸೈನ್ಯವಲ್ಲಾಟ ಲಿಖಿತದಂತೆ ಆಗುತ್ತದೆ. ಆರು ಮಾಡುವುದೇನು?
ಮಿಕ್ಕಿ ಮೀರಿದ ಸೈನಿಕರನ್ನ ಕೂಡಿ ಚಕ್ರವ್ಯೂಹದ ಮುಂಭಾಗದಲ್ಲಿ ನಿಂತು ಚಕ್ರ ಸಂಜಾತದೊಡನೆ ಯುದ್ಧವನ್ನು ಕೊಡುವೆನು. ಭಯ ಬೇಡ, ಇಂದು ಸಿಂಧುತೆ ಜಾತಿಪತಿಗೆ ಬಂದ ಭಯವೇನು? ಹರವಿಂದ ನಾಮನು ಅರ್ಜುನ ನಾಳಿನ ಯುದ್ಧದಲ್ಲಿರುವರು ಕೂಡಿ ಬರಲಿ ಚಕ್ರ ಸಂಜಾತ ಪಥ ಮಾಡಿರುವ ನುಡಿಯ ಮಾಡಿಸುವುದು. ನಿಮ್ಮ ಭಯದ ಸಂಜೆಯನ್ನು ತ್ಯಾಜಿಸಿರಿ, ಹವದೋಳಿಯನ್ನ ಸಾಧವನ್ನು ನೋಡಿದೆ. ನಿಮ್ಮಿಷ್ಟದಂತೆ ಆಗಲಿ ಗುರುಗಳೇ. ಕನಸು ಕಂಡನು ಬೇಲುವರಿ ಕೇಳಿದೆ. ಏನು ಚೆನ್ನಾಗಿ ಹೇಳಪ್ಪ. ಕಂಡಾಚನೆ ಸ್ವಪ್ನಲ್ಲಿ ರಂಜಿಪ ಕೆಂದಿಗೆ ಶಿವನ ಬಂದೆ ಮಗನೇ. ಶಿವನ ಪ್ರತಿಗೆ ಪ್ರತ್ಯುತ್ತರ ಉಂಟೆ. ಸಿಂಧಿಗೆ ಚಾಪ ಎಲ್ಲ ಕರೆಕ್ಟ್ ಹೇಳಿದರ ಪಶ್ಚಿಮ ಹಾರಣೆ ಕೇಳು. ಚೆನ್ನಾಗಿ ಹೇಳು. ದಕ್ಷದರ ದಂಶು ಬಂದು ಸೈನ್ಯವನ ಲಕ್ಷ್ಯವಿಲ್ಲದೆ ಎಂದು ನಿಜ ಚಾಪ ನಿಮ್ಮಡಿಗಳು ಸಹ ಕಂಡೆನು ನೋಡಿ ಮನ ಉಲ್ಲಾಸ ಕನಸು ಈ ತೆರನಾಗಿ ಕಂಡನು ನನಗಾರಿಯೇ ಬೆಟ್ಟ ತೆರಗಿದೆ ಅಚ್ಚರಿಯೇ ನರನೇ ನಾರಾಯಣ. ಸ್ವಪ್ನವಸ್ಥೆಯಲ್ಲಿ ಉರುಬರ ಚಾಪವನ್ನು ಕೊಟ್ಟನೇನು ಆ ಪಿನಾಕಿ ಹಾಗಾದರೆ ಸೈನ್ಯವನ ಸೆರಕ್ಕೆ ಬಂದಿತ್ತೊಂದು ಪಿನಾಕಿ. ಇಂದಿನ ರಾತ್ರಿ ಜಯದತ್ತನ ಮರಣ ಸಂಶಯ ಜ್ಞಾನ ಚಿಂತಾಲೋಲನಾಗಿರುವ ನಿನ್ನ ನಾಳಿನ ದಿನ ಅವನ ಕಾಂತೋಲೆಗೆ ಬಂದೋದಿತು ವೈದೇಹವನ್ನು. ಕವನ ಪ್ರಸಿದ್ಧ ಪ್ರಾರ್ಥನೆ ಜಗತ್ಕರ್ತನೆ ಶ್ರೀನೇಶನು ಉದಯನಾದರೂ ಕುದುರೆಗಳು ವಾಗೆಯನ್ನು ಬಿಡುವುದು ಪರಬಲ ಬೆದರುವಂತೆ ರಥವನ್ನು ಬಿಡುವನು. ತಡರಾತಕ್ಕಿನ್ನು ಕೋದಂಡವನ್ನು ಧರಿಸು. ಶಂಕ ಚಕ್ರಧರನಾದ ಬಂದ ಜಾತರೆ ಹಿಂದಿನ ರಣದಂಗೆ ಅಂಕಿತ ಮೀರಿದ ಸಲ ಶಂಕುಗಳಿಂದ ಗೌರವನ ಬಲ ಬಿಂಕು ಮೀರುವ ನೋಡ್ಬೇಡ. ಅರ್ಜುನನೇ ಎಲ್ಲ ಮಗನ ಕೊಂಡವನ ಹೆಸರಂದರೆ ಧಕ್ಕೆಂದ ಧಕ್ಕನ ಉರಿದು ಎಕ್ಕಳವಾಗಿ ಉರಿಯುವುದು. ಪೂರತನವಾದ ಸರಂಗಳೆರಿಸಿ ಗುರುಬಲದೊಳಗಿರುವ ಸೈದೇವನ ಸಿರದಾರಾಟಕ್ಕಿದುವರೆಗೂ ಎಲ್ಲ ಕೋಪ ಶಾಂತಿಗಳು. ಅರ್ಜುನನೇ ಜಂಜು ಮಾರ್ಗಗಿಂತ ಮಿಂಚಿ ರಥವನ್ನು ಬಿಡುಗೋವ ತರೋದಳ ನಿಲ್ಲು ಎಲ್ಲಿಗೆ ಹೋಗುವೆ? ಕೋದಂಡ ಪಾಂಡಿತ್ಯತನ ಮಾತ್ರ ದೊಡ್ಡ ಪ್ರಚಂಡನ ಮುಂದೆ ಮತಿಯುತನಾದ ಸೈದೇವನ ಸಿರ ಪಾತಾಳದಲ್ಲಿ ಅಡಿಗೆ ಬಿಡಬಲ್ಲನೆ. ಮಂಡಲಿಕರ ಮಂಡ್ಯಗಳ ಮೇಲೆ ಮಂಡಿತವಾಗಿರುವ ಕಿರೀಟಿ ಕುಳ್ಳಲಾದಗಳನ್ನು ಖಂಡಿಸುವ ಗಾಂಡಿರುವ ಬ್ರಹ್ಮಾಂಡ ಭಾಂಡ ಹೊಡೆಯುವ ಮಂದೆ ಗಿಳಿಗಂ ಸೊಗಂ ನೋಡು. ದೊಡ್ಡ ಕಲಿ ಆದರೆ ಅರೆ ಕಟ್ಟಿದ್ದು ಬಹಳ ಊಡು ಸೇನಾ ದಕ್ಷಿಣಾಗದಳು ಸಕಲನು ಎಲೈ ಮಂಕುಮ ಜೂದನೆ ಪಂಕಜಾಕ್ಷನ ಬಲದಿಂದ ಬಿಂಕದ ನುಡಿಗಳನ್ನಾಡಿವಿಯೋ. ರಣರಂಗದಲ್ಲಿ ನಿಲದರದ ಅಂಕುಲವೆಲ್ಲ ತೀಡುವೆ ನೋಡು ಎನ್ನ ಭುಜಬಲ
ಎದುರುಗೊಂಡು ಮಾತನಾಡುವುದೇನು ಅರ್ಜುನ? ಬಿಡುದಿದ್ದ ಗಂಟಲ ನಾನ ಬಲ ಚಾಲಿಯಲ್ಲಿ ನೆನೆದಪ್ಪಿ ಬರುವ ವಿಳಕ್ರತೆಯ ಕೈಗಳು ಅಪಾರ ಮಿತ ಸಾಹಸಿಯಾದ ಧ್ರುವಂ ತಂದು ನಿನ್ನ ಶಬ್ದವನ್ನು ನಡೆಸಿಕೊಂಡು ಆಗಲೇ ಬರ್ತಿರಲ್ಲ ಗುರುಗಳೇ. ಅರ್ಜುನ, ನಿನ್ನ ವಿಷ ಕಂಗಳಂ ತರದು ಈ ವಸತಿಯ ಮೇಲೆ ಕಡಾದರೆ ಬೋಳಿರೆ ನಿನ್ನ ವಿಷ ಕಂಗಳಂ ತಂದು ಈ ವಸತಿಯ ಮೇಲೆ ಕಡಾಡಿದ್ದಾಳೆ ಬೋಳಿರೆ ನಿರ್ಜರ ರಂಜಿತನಾದ ದುಜ್ಜಟಿಯನ್ನು ಮಲಿಸಿದ ಪಾರ್ಥನೆ, ಜಗತ್ಕರ್ತನೆ ಈ ಮೂರ್ಛಗಳಲ್ಲಿನ ಸಮಾನ ಊರ್ಜಿತರಂ ಕಾಣೆನು ಕೇಳಿಲ್ಲ ನುಡಿ ಬೇಗನು ದೌರ್ಜನ್ಯನಾದ ಸೈಂಧವನ ಶಿರ ಹರೆಗಡಿಯುವುದಕ್ಕೆ ದೋಷವರ್ಜಿತರಾದ ಗುರು ದ್ರೋಣರ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆಗೆ ತೋರುವುದು ಲೇಸು. ಇಂದಿನ ಅವಧಿ ಸಂದೇಹವಿಲ್ಲದೆ ವಂದನೆ ಮಾಡು ದ್ರೋಣನಿಗೆ ಸಿಂಧು ಭೂಪಾಲನೆಂಬ ಸೈನ್ಯವನ್ನು ಸಿಗುವನು ನಮಗೆ. ವಿಜಯ ಮಾಡದಿರು ಈ ವಿಷಯದ ಯೋಚನೆಯ ಅಂದಿಲ್ಲವಲ್ಲ ಪಾರ್ಥ. ಭಾರತ ಕುಲಪ್ಪನಾಗಿದ್ದಾನೆ ಉತ್ಪತ್ತಿ ಹರಿಕೆಗಳ ಮನ ಒಳಗೆ ತಡೆಯಲಾರದೆ ಕಾಲಿಂದ ಕೆಡುವರ ಗಂಡ ಪ್ರಚೋದಂತ ಕೊಂಡರಿ ಕಾಕಿನ ಪಾಲ್ಗೊಳ್ಳನೆ ನಿನ್ನ ನುಡಿಗೆ ಒಳಂಬಟ್ಟು ನನ್ನ ಮಂಡಲದಲ್ಲಿ ದ್ರೋಣನಿಗೆ ಮಂಡಿಗೆ ಬಾಗಿದೆ ಕೋರಮಂಡಲೇಶನ ಬಲವಲ್ಲ ಹಿಂಡಿ ಬಿಡುವ ಗಾಂಧೀವಿಗೆ ಧನಂಜಯ, ನಿನಗೆ ಹುಚ್ಚಿ ಹಿಡಿಯುತ್ತೆ ಹೇಗೆ? ಏನು ಮಾತನಾಡಿ ಕೃಷ್ಣ ಬಿಡಿನಿನ್ನ ಬಿಡಿನುಡಿಗಳನ್ನು ಬೇಗನೆ ದ್ರೋಣನೊಡನೆ ನೀವಿಗೆ ಕಾದಾಡುವ ತಾಣವಿಲ್ಲವೆಂದು ಕೇಳಿದನೇನು? ಜಾಣತನದಿಂದ ದ್ರೋಣನಿಗೆ ವಂದಿಸು, ಸೈಂಧವನ ಶಿರ ತೆಗೆಯುವುದಕ್ಕೆ ಉಪಾಯ ಮಾಡುವೆನು. ಫಲ್ಗುಣನೆ, ದೂರದಲ್ಲಾದರೂ ಗುರುವನ್ನು ಶಿಷ್ಯನು ತನ್ನ ಪಿತೋನಾಪಾದಿಯಲ್ಲಿ ಭಾವಿಸಬೇಕಲ್ಲವೇ? ಸಂದೇಹವಿಲ್ಲದೆ ಗುರುವಿನ ಪಾದಕ್ಕೆ ವಂದಿಸಿದರೆ ಸೈಂಧವನ ಶಿರ ತೆಗೆಯುವುದಕ್ಕೆ ನಿನಗೆ ಲಾಭ ಹೊಂದುವುದಲ್ಲ. ಹರ ಮುನಿದರೆ ಗುರು ಕಾಯುವನೆಂಬ ಶ್ರುತಿ ಇರುವುದಲ್ಲ. ಇಷ್ಟು ನಿನಗೆ ತಿಳಿದೋದಿತ್ತಲ್ಲ ಅರ್ಜುನ. ಜನಾರ್ದನ ಬಂದೂರ ಕಾಳಗ ಮಾಡಬಹುದು, ದ್ರೋಣನೊಡನೆ ಮುಂದೆ ನೋಡಿಕೊಳ್ಳಬಹುದು. ಅರವಿಂದಾಪ್ತನ ಪಶ್ಚಿಮ ಬದಿಗೆ ಹೋಗುವನು ಬೇಬಿಚ್ಚು, ಮೊದಲು ಗುರುವಿನ ಪಾದಕ್ಕೆ ವಂದಿಸು. ಬ್ರಹ್ಮಾಂಡ ಕೊಳೆಯಲಾದ ಪುಂಡರಿಕಾಕ್ಷರ ಪಾಲ್ಗೊಳ್ಳನೆ, ನಿನ್ನ ನುಡಿಗೆ ಒಳ ಮಟ್ಟನು ಆಗ ಅದರ ಕರ ಪುಂಡರಿಕದೊಳು ಬೆರೆಯುವ ಈ ಖಾದ್ಯವು ನನ್ನ ಪಾಂಡಿತ್ಯತನ ಮಾಡುವುದು ದ್ರೋಣನಿಗೆ ಮಂಡಿಯ ವಂದಿಸಬೇಕಾದ್ರೆ ರಥವನ್ನು ದ್ರೋಣನಿಗೆ ಒಂದು ದುರಾಕ್ಷಣ ನಿವಾರಣಾದ ದುರ್ವರನೆ ನಿಮ್ಮ ಚರಣ ಕರದಲ್ಲಿ ಬಂದರೆ ಮೇಲೆ ಕೇಳು ಅರ್ಜುನ. ನಿಮ್ಮದಲ್ಲವೇನು ನಮ್ಮ ಐವರಕ್ಕೆ ದೀಪಾವ ತಮ್ಮಿಂದಲ್ಲವೇನು? ತಮ್ಮ ಮಗ ಅಶ್ವತ್ಥಾಮನಂತೆ ಹೆಣ್ಣ ಭಾವಿಸು, ತಮ್ಮ ಕೃಪಕಟಾರ್ಥದಿಂದ ಹೆಣ್ಣನ್ನು ರಕ್ಷಿಸು. ಪಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗರು ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿಬೀಪರ ಹಂತ ಕಲಿದ ಕಾಲನೆ ಮಾಡಿ ಬಂದವು. ಕೌರವರೆಂದು ಊದವನ್ನಾಡಿ ಬೇಸರವಿಲ್ಲದೆ ಮಾಡಿ ಬಂದವು. ಮಾಡಿದ ಸಿಂಹದೇಶಾಧಿಪತಿಯ ಕರೆಯುವುದಕ್ಕೆ
ದೋಷಿ ನೀನೇ ದಿಟ್ಟನೆಂದು ತಿಳಿದ್ರದಲ್ಲದೆ ದ್ರುಪದದ ಪಿಡಿದು ತಂದ ಶಪಥವಂ ನೆರವೇರಿಸಿದ ಉಪಕಾರವನ್ನು ಮರೆಯುವುದೇನು? ನೀನು ಮಾಡಿದ ಪ್ರತಿಜ್ಞೆ ಲೇಸು ತೋರಲಿ ಪಾಲ್ಗುಣ, ಬಿಟ್ಟಿರುವುದು ದಾರಿಯನ್ನು ಒಳಕ್ಕೆ ನಡೆಯಿಸಲ. ಮಾತದ ಬಿಡು ಬಿಡು ರಥವನ್ನು ಚಾಪ ಬೀಳದ ಗಡಿಗಳಿರದಂತೆ ಕಡು ಮೂರ್ಖನಾದ ಸೈ ದೇವರ ದಿನಕಣವನ್ನು ಪಾತಾಳದಲ್ಲಿ ಬಿಡಬಲ್ಲರೆ ಹೇಳದಾಗ್ತದೆ. ಏನು ಹೇಳಿ ಇದ್ದರೆ ಕಾಳಗದ ಭೀಕರ ಇಂದಿನ ಕೊಲ್ಲಗೊಳ್ಳಲು ಏನಾದರೂ ಏನು ಎನ್ನ ಮನಕ್ಕೆ ದುಗುಡವಾಗಿ ತೋರುವುದು ನಗರದ ಮಾಯೆ ತಿಳಿಯದು. ಭಕ್ತನ ಸಂಜೆಗೆ ಬರದಿಂದ ಹೋಗಿ ಎನ್ನದು ಎನ್ನಗೆ ತಿಳಿಸುವ ವಾಯುತನೆಯೋ ಬೆಳೆಸನ್ನ ಸಂಶಯ. ಅಣ್ಣನಾದ ಧರ್ಮನಂದನ ವಾಯುನಂದನ ಯಾತಕ್ಕೆ ಮಾಡುವೆಯ ಯೋಚನ? ಮೊಲದ ಬಲ ಒಳಗೆ ಮದ ಕರೆಸಿಲಕವದುಂಟೆ, ಕುರಬಲದೊಳಗೆ ಭಕ್ತನಿಗೆ ಸಮನುಂಟೆ. ಬೇಟಿಗಳಾದ ಕುರುಪನ್ನ ಬಲಕವೆಂಬ ಜಂಬುಕಗಳ ಪ್ರಾಣವನ್ನು ಕೊಂಬುವುದಕ್ಕೆ ಎಲ್ಲ ಕರಾಂಬುಜದೊಳ್ ಭಾಗದ ಗದಾರ್ಥಾಂಡವು ಮೆರೆಯುವುದ ಅಂತ ಪ್ರಸಂಗವ ಏನಾದರೂ ಬಂದರೆ ಕುಂಬಿನಿ ನೇಶನ ಬಲವಲ್ಲ ಜಂಬಾರಿ ಮರೆ ಒಕ್ಕರು ಬಿಡದ ಯಮನಗರದಡಿಗೆ ಕಳುಹಿಸುವ ಕಡುಗಲ್ಲಿ ನಾನಿರಲು ತಮ್ಮನಾದ ಭಕ್ತರಿಗೆ ಬಂದಿರುವ ಭಯವೇನಿರುವುದು? ಪಡವಿಪತಿಯೇ ಬಿಡು ನಿನ್ನ ಮನದ ದುಗುಡ, ಘಟ ಘಟನೆ ರಥ ಮಂಡರಿ ಏರಿ ಪಾರ್ಥನಂ ನೋಡಿ ಬರುವೆನು ಧರ್ಮನಂದನ ತರ ಮಾಡಿದ ಮಗುವಿನ ಇರುವ ಕೊಂಡಿಗಳನ್ನು ಪ್ರಾಣ ತಿನ್ನಲಕ್ಕೆ ಹೋಗಲು ಕುರುಮಂಡಲೇಶನ ದಂಡಿನಾಗಿರುವ ಪ್ರಚಾಂಡರು ನಡೆದ ಕಾದಾಡುವುದಕ್ಕೆ ನಿನ್ನಂತ ತಿಂಡಿ ಭಾಗದಿಂದ ಮೊಂಡಿಗೆ ಮೊದಲಾದವಗಳನ್ನು ದಂಡಿಯಾಗಿ ತಿನ್ನುವ ತಿಂಡಿ ಭಾಗನು ನೀನಾದವನ್ ನಾನು. ಪೂಜ್ಯತ್ವರದ ಮದ್ಗದಾರ್ಥಾಂಡದಿಂದ ನಿನ್ನ ನಿಂಡಿಗೆಡೆ ಬಂಡ ಕೌರವಾದಿಗಳನ್ನು ದಂಡಧರನ ಪುರಕ್ಕೆ ಖಂಡಿತವಾಗಿ ಕಳುಹಿಸಿಕೊಡು. ರಣದಾರ್ಥಾಂಡನೆ ಮದುವಚ್ಚಲದ ಮಾತನಾಡುವೆಯ ಬಡ ಬ್ರಾಹ್ಮಣನೇ. ಮಂಡಣದೊಳಗೆ ರಿಪುಭಟರ ಮಂಡೆಗಳನ್ನು ಹೊಟ್ಟೆ ಕುಟ್ಟಿ ಹಿಂಡುಭೂತಗಳಿಗೆ ದಂಡಿಯಾಗಿ ಉಣ್ಣಬಡಿಸುವ ಪ್ರಚಂಡ ವಾಯುಪುತ್ರನೆಂಬುದರಿದೆಯ ಆಚಾರ್ಯರೇ. ಭಾಗದೇ ಆಗ್ರಜನಾದ ಧರ್ಮನಂದನನು ಪರಬಲ ನಿಗ್ರಹಿಸುವ ಅರ್ಜುನನ್ನು ಶೀಘ್ರದಿಂದ ಏನಾದನೆಂದೋ ಶೀಘ್ರದಿಂದ ನೋಡಿ ಬಾ ಎಂದು ನನಗೆ ನಿಯಮವನ್ನು ಕೊಟ್ಟಿರುವುದು. ತಟ್ಟನೆ ನೀನು ನನಗೆ ಆಡಿ ಎಂಬಿಟ್ಟು ಒತ್ತಟ್ಟಿಗೆ ನಿಂತು ಮಾತನಾಡು. ಎನ್ನ ಗಂಡನಿಗೆನ್ನು ತಡೆಯಬೇಕೆಂದಿದ್ದೊಡೆ ದೃಢ ವಿಕ್ರಮನ ಭುಜಬಲವನ್ನು ನೋಡು. ಎಚ್ಚರ ತಪ್ಪಿ ಒದರದೆ ಬಾಯಿ ಮುಚ್ಚಿಕೊಂಡು ಮಾರ್ಗಮಂಬಿಡುದ್ರೋಣ. ಎಚ್ಚರಕೊಂಡು ಮಾತನಾಡಿ ಕ್ಷಣ ಎಲೈ ದುರ್ಬಲಗನೇ ಆಚಾರ್ಯರೇ. ಕೊಬ್ಬಿನಿಂದ ದುಪ್ಪಿ ನುಡಿದ ನಾಲಿಗೆ ಭಾಗ ಮಾಡುವ ನಿರ್ಭಯಂಕರ ಎಂಬುದು ಗೊತ್ತಿಲ್ಲವೇನು? ಗೊತ್ತಿದ್ದರೆ ಏನು ಮಾಡುವೆ? ಎಲೈ ದುರ್ಬಲಗನೇ ಏ ಆಚಾರ್ಯರೇ, ಎಲ್ಲ ಗರ್ಭಾಪಿಗಳ ನಿರ್ಬರುವಂತ ಸಿಂಹ ಪಬ್ಬ ಎಂದಿಟ್ಟು ಸತ್ರಾದಿಗಳಿಂದ ನಿನ್ನ ಗರ್ಭ ಸಹಿತ ಅರ್ಪ ಮಾರ್ಗಕ್ಕೆ ಎಬ್ಬಿಸುವ ದ್ರೋಣನ ಮೂಲ ತಿಂಡಿ ಭಾಗನೇ ಏ ಬಡ ಆಚಾರ್ಯರೇ, ಹಿಂಡಿತನದಿಂದ
ದಂಡದಿ ಪಾಂಡವರ ಬಲವೆಲ್ಲ ಕಂಡ್ರಿಜ ಕಂಡ ಪರಶಿವನಿಗೆ ಸೋಲ್ಕೊಂಡು ರುಂಡ ಮಾಲೆ ಹಾಕಿ ಕಳಿಸಿಕೊಡ್ಬೇಕು. ಕೆಲೈ ದೊಡ್ಡ ಹೊಟ್ಟೆವನೇ ಬಡ ಬ್ರಾಹ್ಮಣ, ಕಂಡಂತೆ ಮಾತನಾಡಿದರೆ ನಿನಗೆ ಭಯಗೊಂಡು ಇಂಜಿರುವುದೇನೋ? ನಿನ್ನ ಹನುಜನಾದ ಧನುಂಜಯನು ಸತ್ಯಕ್ಕೀಸ ಎಂದ ಪಾದ ಪದ್ಮಕ್ಕೆ ಹೊಂದಿಸಿ ಹೋದರಿಂದ ಅವರಿಗೆ ಬುದ್ಧಿ ಇಲ್ಲದೆ ವಂದಿಸಿದ್ರು. ಅವರೆಂತೆ ಎನಗೂ ಶರಣು ಮಾಡಿ ಬಳಿಕೆ ಹೋಗು, ಇಲ್ಲವೇ ಕಲಿಯುವಂತನಾದರೂ ಕಾದಾಡಬಹುದು ರುಕಾದರ ಎಂದು ವಿಚಾರ. ಕಟಕಾಚಾರ್ಯರೇ, 5 ರೂಪಾಯಿಗಳೇ ಪಟಲದೊಳಗೆ ಕಲಿಬಟಲ ಮುಕುಟಾಕ್ರ ತಟಪಟನೆ ಮುರಿ ಬಟಲ ಧೂಳು ಪಟ ಮಾಡುವ ಸುಪಟೋತ್ತಮ ನಿನಗೆ ಜಲವಾಗಿ ತುಟಿ ಮಿಸುಕಿದರೆ ಭುಜಬಲ ತುಟಿ ಮಿಸುಕಿದರೆ ಭುಜಬಲ ಪಟಟೋಪದಿಂದ ಪದ್ಮಯೋ ಅಲ್ಲ ಕೆಡಹಿಕರ ಪುಟಲದೋಳ್ ನಟನೆ ಗೈಯುವಗದ ತಾಂಡವು ನಿನ್ನ ಮಂಡೆಯ ಮೇಲೆ ಆಚಾರ್ಯರೇ, ತಿಂಡಿ ಮಗನೇ ಅಂಡಿವಿಯು ಅರಿಯದ ನಿನ್ನ ಪಾದ ಪುಣ್ಯರಕ್ಕೆ ಮಂಡ್ಯವಾಗಿ ಹೋಗಿರನಲ್ಲದೆ ನಾನು ಡಿಂಗಿರಿಗೆ ನಾಕಿದ್ದರೆ ಎನ್ನ ಉದ್ದಂಡ ಸುಮ್ಮನಿರುವುದೇ ಗುರುವೆಂದು ನಿನ್ನ ಚರಣ ಸರೋಜಗಳಿಗೆ ಎರಗಬೇಕಾದರೆ ಇದೇನು ಗರುಡಿಯಾಲಯವೋ ಅಥವಾ ಭೋಜನ ಶಾಲೆಯೋ? ಸಂದೇಹವಿಲ್ಲದೆ ಎನ್ನ ಕಡೆಯಿಂದ ವಂದಿಸನು ದ್ರೋಣ, ನೋಡನ್ನ ಬಿಜಬಲದ ದ್ರೋಣ. ಎಲೈ ಮೂಢಮತಿಯೇ, ಎಲೈ ಜಡಮತಿಯೇ, ಕಾಟಾಟವಿದೋಳು ಕಾಯ್ದು ಪಾಲ್ಗುಳಂತೆಂದು ಕಾಲ ಒಡೆದು ಬಂದವನಿಗೆ ತನ್ನದು ನುಡಿಗಳನ್ನು ಪೇಳಿದರೆ ಕೇಳುವಿಯೋ? ಕಡುಗಲಿಯಾದರೆ ಗುರುವಡಿರೆಂಬ ತಡುರೋತಕ್ಕೆ ಕಾಳುವಂದು ಕೊಡು ಬೇಗನೆ. ಇಡೀ ಕಡಲೊಳಗಿರ್ತ ಬಡಬಾಲನ ಎಕ್ಕಳಿಸಿದಂತೆ ಕುಡಿಸಿ ತೆಗಿರುವ ಬಾಣಗಳ ಮೂಡಿ ಜಡಿದು ಸೆಳೆದಿರುವ ಸರಸಂಡ ನೋವು ಕಡಿ. ಇಲ್ಲವಾದರೆ ಹಿಂದಕ್ಕೆ ಧರ್ಮಜನಲ್ಲಿ ನಡಿ ಭೀಮ, ಹಾಗಾದರೆ ಇಂದು ಮಾಡುವ ಸಂಗ್ರಮ. ಬುದ್ಧಿ ಶೂನ್ಯನಾದ ದ್ರೋಣರೇ, ತಿಂಡಿ ಮಗನೇ ಯುದ್ಧ ಮಂಡಲದಲ್ಲಿ ಕಾನಾ ನದಿ ಸುದ್ದಿ ಎತ್ತಿದರೆ ಎನ್ನ ರುಜ್ಜಡ ಜಾತದಲ್ಲಿ ಅಡಿದ ಕೋಪವು ಹೆಚ್ಚಾಗುವುದು ನೋಡಬೇಕಲೇ. ನಿನ್ನ ಉತ್ತರಟೆ ಮಾತು ನಿನ್ನ ಉತ್ತರಟೆ ಮಾತುಗಳು ಸಾಕು ಮಾಡು. ಬರವಣ ಗದ್ದಲು ಮಾಡಿದರೆ ನಡುತಲಿಗೆ ಸಿದ್ಧವಾಗಿ ಬರುವ ಎನ್ನ ಕರೆಗುತ್ತಿನ ಏಟು ನೋಡಬೇಕಲೇ. ನಿನ್ನ ರಥಧ್ವಜ ಕವಚ ಕುಂಡಲ ಸಾರಥಿ ಮೊದಲಾದವುಗಳನ್ನು ಯಮನ ಹಾದಿ ಇಡಿಸದಿದ್ದಡೆ ಬಾಪ್ರೆ ಚಾಪ ಕಟ್ಟಿಯನ್ನು ಮುರಿದು ಸಾರಥಿ ತುರು ಗಾಜಗಳ ಯಮನ ಹಾಲದಿಗೆ ಕೈದಿಲ್ಲ. ಎನ್ನ ಮುಯಿರುತ್ತದ ಮಾಡಿ ಗದೆಯನ್ನು ತಿರುವತ್ತು ನಿಂತನು ಈ ಹಾಡು ಹೆಣ್ಣೆ ಮಗನು. ಇವನೊಳಗ ದಾಟುವುದು ಕಠಿಣವಾಯಿತು ಸಾರಥಿ, ಏನು ಮಾಡಲಿ ಗಜ? ಅಸಮ ಸಾಶಿಯಾದರು ಕದರಲೇ. ಆಚಾರ್ಯರೇ, ಇನ್ನು ನೀನು ಕುಂತಿ ಬಸಿರೊಳ ಪಕ್ಕರು ಬಿಡುವುದೇ? ಇನ್ನ ತನು ತ್ರಾಣವ ಭೂತ ಪೇತಾದ್ರಡಿಗೆ ಹಾದ್ಯ ಮಾತದಿದ್ದರೆ ಸೇನಾಧಿಪತಿ ಎಂಬ ನಾಮವಿದೆಯನ್ನು ಸಾರ್ಥಕ ಮೂಢಮತೆ ನೋಡಿ ಅಂತ ಸಾಧರಿದೆ. ಭೂಸುರಹತ್ತವನಾದ ದ್ರೋಣರೇ, ತಿಂಡಿ ಹೋಗಲೇ ಮತ್ತು ಹೊಸರಥ ಮಂಡರಿ ಬಂದಿಯೇನೋ ಬೇಗನೆ. ಅದು ಚೆನ್ನಾಗಿ ಹೇಳು ಭೀಮ. ಎನ್ನ ಭುಜ ಸ್ಪಾಲನೆ ಎಂಗೈದು ಸಾರಥಿ ವರದ ರಥ ಅಶ್ವಗತ ಅಶ್ವಗಳ ಸಹಿತ ನಿಡುಬಗರಿಯಂತೆ ಗಗನದಲ್ಲಿ ಗರ್ರನ ತಿರುಗಿಸಿ ಅಮರಾದಿಗಳು ಬೆರಗಾಗುವಂತೆ ಯೋಜದ ಪ್ರಮಾಣದವರೆಗೂ ಗಗನ ಮಾರ್ಗ ಕೊಯ್ಯವೆನ್ನು ಬಳಿ ಬಳಿರೇ ಎಲೈ ಸಾರಥಿ. ಚಂದನಾಯ ಸಾರಥಿ ಗಗನದಲ್ಲಿ ತಿರುಗುತ್ತಿರುವ ದ್ರೋಣನನ್ನು ನೋಡು, ಅತಿ ಜಾಗೃತಿ. ತಮ್ಮಿಸಿದ್ದಾರೆ
ವಿದ್ಯೆ ಓದಿಸಿರುವ ದ್ರೋಣನಂ ಕೊಲ್ಲುವುದು ಉಚಿತವಲ್ಲ. ಹಾ. ತಮ್ಮನಾದ ಪಾಲ್ಗೊಡಲಿಗೆ ರಥವನ್ನು ಬಿಡುವಂತ ನಾಲ್ಕು ಸಾರಥಿ ಅತಿ ಜಗದಿ ಧನಂಜಯ, ನಾರಾಯಣ ಕುರುಬಲವಲ್ಲ ಅಂಜಿಸಿ ಮುಂಜಿಸಿ ನಮಗೆ ಬೆಂಬಲವಾಗಿ ಬಂದ ಋಗೋದರನ ಸಿಂಹಧ್ವನಿಯನ್ನು ಕೇಳಿದೆಯಾ? ಬುಗಿಲೆಲಿಪ ಕೋಪಾಗ್ನಿಗೊಂಡು ದ್ರೋಣನ ಚಂದನ ಹಾಯಾದಿಗಳನ್ನು ಗಗನತ್ತಲಕ್ಕೋಗದ ಬರುವನ್ನು ನೋಡು. ನಿನ್ನ ಅಗ್ರಜನ ಸಾಹಸಕ್ಕೆ ಅಮರಾದಿಗಳು ತಲೆದೂಗಿ ಕೊಂಡಾಡಿದರು. ಈ ಜಗದೊಳಗೆ ಭೀಮನಿಗೆ ಸರಿಯಾರೆಂದು. ಅರ್ಜುನ ಕೇಳಿದೆಯಾ ಭೀಕರವಾದ ಭೀಮನ ಗರ್ಜನ? ಕೇಳಿದ ಪರಮಾತ್ಮ, ಪುರತರ ಅಂಗನಾದ ಋತುವಾದ ಸರಿಯಾರು ಭರತ ಕುಲಕ್ಕೆ ಕೀರ್ತಿಯಂತರು ಭೀಮಗೆ ಪ್ರತಿಭಟನೆ ಯಾರು ಮೌಸುನ ಆಗ ಜಯಿಸಿ ಬಂದಾನೇನೋ ಭೀಮಂದನ ಪರಬಲವೆಂಬ ಅಂಧಕಾರಕ್ಕೆ ಅರ್ಕಪ್ರಾಯನಾದ ವಾಯುನಂದನ. ಅಹೋ ಕೃಷ್ಣ, ಬಾಪುರೆ, ಸೇನಾಧಿಪನಾದ ದ್ರೋಣನಿಗೆ ಗಗನದಲ ತೋರಿಸಿ ಬಂದಿಯೇನೋ ಈ ಕ್ಷಣ. ನಿನ್ನ ಭುಜ ಬಲದ ಗಳಿಕೆಗೆ ಮೆಚ್ಚಿದನು ಭೀಮ ರಿಪಕುಲೋದ್ಧಾಮ. ಭವರೋಗಕ್ಕೆ ಔಷಧ ಪ್ರಾಯನಾದ ನಗದರನೇ ಭೀಮಸೇನೇ, ನಿನ್ನ ಕೃಪಸಾಗರದಿಂದ ದ್ರೋಣನ ಪದ್ಮಯೋಕ್ತಿ ನಂಬಿಸದೆ ಕಾಳಗ ಮಾಡಿ ಗೆಲ್ಲಿದು ಬಂದೆನು ನೋಡೋ ಬೇರೆನೆ. ನಿಂದಿನ ಅವದೊಳಗೆ ಪಾತ್ರನ ಸಿಂಹದ್ದನ್ನು ಕೇಳಿ ಯಮನಂದನನು ಮನೋ ಸಂದೇಹವಲ್ಲಿ ಕಂಬಳನ ನಿರುವಿಕೆಯನ್ನು ನೋಡಿವಾ ಎಂದು ಅಗ್ರಜನು ನನಗೆ ನಿಯಮವನ್ನು ಕೊಟ್ಟಿರುವನು. ತತ್ಕಾರಣ ಬಂದೆನು. ಶೀಘ್ರದಿಂದ ಅಗ್ರಜನಿಗೆ ವಿವಿತ್ತಿನ ವರ್ತಮಾನದ ಜಯದ ವರ್ತಮಾನವನ್ನು ಪೆಳುವೆರೆನ ನಾರಾಯಣ. ಭಕ್ತರೊಳಗಿನ ಅಂತಃಕರಣ ಕೀಚಕಾಂತಕನೇ, ದುರಾಂತಕನೇ, ಯಾತಕ್ಕೆ ಮಾಡುವೆ ಯೋಚನೆ? ಭೂಚಕ್ರದ ಸವ್ಯಸಾಚನೆಗೆ ಎದುರಾರು ಸತ್ರ ಸಂಧಾತನಿಗೆ ಬಂದಿರುವ ಭಯವೇ. ನೀಚ ಸೈನ್ಯವನ ಪ್ರಾಚೀನ ಪ್ರಾರಬ್ಧ ತೀರಿ ಬಂದಿರುವುದು. ಯೋಚನೆಯನ್ನು ಬಿಡು ಬಿಡು ಭೀಮ, ಕದನದೋಳಿ ಸೀಮ. ಸಾಂಬಸಕನೇ, ಭೀಮಸೇನಿನೇ, ಜಂಭಾರಿಯ ನಂದನನು ಇಂದಿನ ದಿನ ಸೈಂದೇವನೆಂಬುವನ ಪ್ರಾಣವನ್ನು ಕೊಂಬುವುದಕ್ಕೆ ಪ್ರತಿಜ್ಞೆಯನ್ನು ಮಾಡಿಯನಂತೆ. ಅಂಬುಜಾಕ್ಷನು ಪಶ್ಚಿಮಾಂಬುದಿಗೆ ಹೋಗುವನು. ಜಂಬ ಮಾಡದೆ ಮುಂಬರಿದು ಕುರು ಕುದಂಬವನ್ನು ಕುಂಬಿನಿಗೆ ಕೆಡಿಸಿದರೆ ಸಾಮ್ರಾಜ್ಯ ರಾಜ್ಯ ಕೈವಶವಾಗಿದ್ದಲ್ಲದೆ ಚಿಕ್ಕವರಾದ ಅರ್ಜುನನು ತಿಳಿಯಲಿದೆ ಕೋಪಾಗ್ನಿಗೆ ತಡೆಯದೆ ಪ್ರತಿಜ್ಞೆಯನ್ನು ಮಾಡಿಯನಂತೆ. ಮಿಕ್ಕಿ ಮೀರಿದ ರೋಷವನ್ನೆಲ್ಲ ಕೌರವರೆಂಬ ಅಧಮರನ್ನು ಧರ್ಮಜನಿಗೆ ಚಕ್ರವರ್ತಿಯ ಹೆಸರು ಹೊಂದಿಸಬೇಕಲ್ಲದೆ ಚಕ್ರಪಾಣಿಯೇ ಮಾಡದ ಪ್ರತಿಜ್ಞೆಗೆ ತಕ್ಕ ಉಪಾಯವನ್ನು ಮಾಡಿ ನೆರವೇರಿಸುವ ಭಾರ ನಿನ್ನದಲ್ಲದೆ. ನಿರವಂಚನೆ ಉಳ್ಳ ಧರ್ಮಜನನು ಕೇಳುವಂತೆ ಪಾತ್ರನು ಮಿಂಚಿ ವಿತ್ತ ಮಾಡುವನೆಂಬುವೋಲ್ ಪಂಚಜನ್ಯವನ್ನು ಹಿಡಿಯೋ ಕಪಾಲಕ ಯಾದವ ಕುಲ ನಾಯಕ. ಸಾರಥಿ, ರೋಷಾನ್ವಲಿತನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ವಿಘ್ನಬಾರದಂತೆ ದೂರದಿ ಸೂರ್ಯನಿಗೆ ಸುಧರಾಸ್ತ್ರಮ ಮರೆ ಮಾಡಿ ಕೌರವಾದಿಗಳಿಗೆ ದಿನಮಣಿ ಅಸ್ತಮಿಸದಂತೆ ತೋರಿಸುವನು. ಮಂದಮತಿಯುತನಾದ ಸೈನ್ಯವನು ಆಗ ಬಯಲಿಗೆ ಬರುವನು. ಅವನ ಕಂದರವನ್ನು ಕಲಿಪಾರ್ಥನ ಕೈಯಲ್ಲಿ ಒಡಿಸುವನು. ಬಲ ಬಲ ಸೊಕ್ಕಿದ ರಕ್ಕಸರ ಸಿರಿಗಕ್ಕಲಿ ಇಕ್ಕಡಿ ಮಾಡಿದ ಚಕ್ರವೇ ಕೌರವರೆಂಬ ಮೂರ್ಖರಿಗೆ ಅರ್ಕನ ಕಾಣದಂತೆ ಮರೆಗಟ್ಟು ನಿಲ್ಲು ಬೇಗನೆ. ನೋಡಿದೆಯಾ ಸಾರಥಿ? ನೋಡಿದನು ಕೊಲ್ಲಿಸುವುದಕ್ಕೆ ಮಾಡಿದನು ಯುಕ್ತಿ. ಮಿಶ್ರ ಜಲಜಾಕಲೆ ನಳಿನ ಹಬ್ಬನು ಪಶ್ಚಿಮಿಗೆ ಸಾರಿದನು ಭಕ್ತಿ ಭಂಗ ಬಾರದೆ ವನ್ಯ ಜಾಲೆಯ ಸರಿ ಕನ್ನಡ ಮಾಡಿದ ದೊರಾತ್ಮದೇವನ ಪ್ರಾಣವನ್ನು ಉಳಿಸಿಕೊಂಡನು. ಖರ ಮೇರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಉರತರವಾದ ಚಾವು ಬಿಡಿಸುವನು. ಮುರಹರಿಗೆ ಈ ಶರೀರವು ಕೃಷ್ಣರಾಯ
ಇಂದ್ರ ಸಂಜಾತನ ಪ್ರತಿಜ್ಞೆ ಭಂಗ ತೋರಿತು ನಿನ್ನ ಪ್ರಾಣಕ್ಕೆ ಭಯವೇನು? ಧೈರ್ಯಶಾಲಿ ಆಗುವೇನೆ? ಪರಾಕ್ರಮಿಯಾದ ಪಾರ್ಥನ ಪೌರುಷವೆಂಬ ಕಡಲು ಭರ್ತಿ ಬರದಾಯಿತು. ನೀನು ಮಾತ್ರ ಮಾತೆಯ ಗರ್ಭದೊಳು ಉದ್ಭವಿಸಿದಂತಾಯಿತು. ಕಾಲನಿಗೆ ನಿನ್ನ ಮೇಲೆ ಕರುಣೆ ಹುಟ್ಟಿ ಕಂಟಕವು ಕಡೆಗಾಯಿಸಿದಂತಾಯಿತು. ಮೂರ್ತಿ ದೇವತೆಯು ಮರಣ ವಂದಿಸಿ ಮಟ್ಟದೊಳನ್ನು ಬಿಟ್ಟು ಬಿಟ್ಟು ಹೋದಂತಾಯಿತು. ಪಾರ್ಥನ ಮನದ ಆಶಯಂ ತೊರೆದ ಅಗ್ನಿ ಪ್ರವೇಶ ಗೈವಿದು ನೋಡುವ ಸೈನ್ಯವ, ನಿನಗೆ ಬಂದ ಭಯವೇನು ಇಚ್ಛವ? ಗಾಂಡೀವ್ಯ ಗಾಡಿಯನ್ನು ನುಡಿಯುವ ಗಣಧ್ವಜನೇ, ಪಾಂಡವರ ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆಯನ್ನು ಫಲಿಸದಂತೆ ಮಾಡಿದ ಪಂಚಾಜನ್ಯವನೇ ಯಾದಕ್ಕೆ ಎಂದಿರುವೆ ಸುಮ್ಮನೆ. ಓ ಕೃಷ್ಣ, ಸೈಂಧವ, ನಿನ್ನ ಭಕ್ತನ ಮೇಲೆ ಇನ್ನೂ ನಿನಗೆ ದಯ ಬಾರಲ್ಲವೇ? ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತಾಮೂರ್ತಿಯೇ, ನಾನೆಷ್ಟು ವಿಧವಾಗಿ ಹೀಯಾಲಿಸಿದರೂ ಓರ್ವಿಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವವನನ್ನು ಉಳಿಸುವೆ. ನೀನು ದೀನ ಬಂಧುವಾದ ಕಾರಣ ಬಂದ ದುಃಖಗಳನ್ನು ಹೋಗಲಾಡಿಸುವೆ. ಮಾಧವ, ಸಾಕು ಬಿಡಿ ನಿನ್ನ ಕಪಟದ ಗುಣವ. ಮಂದಮತೀತನಾದ ಸೈಂಧವನೇ, ಬಿಡು ನಿನ್ನನ್ನು ನೋಡಿ ಹಾಸ್ಯ ಮಾಡುವೇನು? ಹಾಗಾದರೆ ಸ್ವಲ್ಪ ಕೇಳು. ನಿನ್ನ ಕಂದರವು ಕಂಡ್ರಿಸಿ ಗಗನಾಂತರಕ್ಕೆ ಹೋಗುವ ಸಮಯಗಳು ಎನ್ನ ಪಂಚಚನ್ಯ ನಾದವನ್ನು ಕೇಳುವಂತೆ ಸ್ವಲ್ಪ ತಾಳು. ಶೇಷನ ಗುಹೆಯ ಒಳಗೆ ಮೂಸಕ ಹೋದ ಮಕಾರಿಯು ತೆರದಿ ಮೃಗಾದಿ ಪಶುಗಳಿಗೆ ಸಿಲಿದಂತಾಯಿತು. ಅಯ್ಯೋ, ಇನ್ನೇನಿದೆ ಜಯದ್ರಥ, ಆಯಿತೋ ಇಲ್ಲಿಗೆ ನಿನ್ನ ಜನ್ಮ ವ್ಯರ್ಥ. ಏನು ಮಾಡಲಿ, ಏನಾಗಬೇಕ ಸಂಕಲ್ಪವಿದೆಯೋ ಅದು ಅನುಭವಿಸುತ್ತದೆ. ಮುಗಿದ ಹೇಳಿಗಳಿರ ಇನ್ನು ಧೈರ್ಯ ಮನಸ್ಸರಾಗಿ ಈ ಗಾಂಡಿಯ ಕುರುಕ್ಷೇತ್ರವನ್ನು ಭಯಂಕರವಾದ ಸಮುದ್ರವನ್ನು ಮಾಡಿಬಿಟ್ಟದ ವಿನಃ ಬಲಿಯಾಗಬೇಕಾದ ಕ್ಷೇತ್ರವನ್ನು ಮಾತ್ರ ದೊರೆಯಲಿಲ್ಲ. ಸೈದೇವನ ಬಲಿಯಾಗುವುದಕ್ಕಿಂತ ಮುಂಚಿತವಾಗಿಯೇ ಭಾಸ್ಕರನ ಹೆತ್ತ ಜಲವನ್ನು ಸೇರಿದವಲ್ಲ. ಪ್ರತಿಜ್ಞೆ ಪಾಲಿಸಿದ ದೋಷಕ್ಕೆ ಅಗ್ನಿಯಲ್ಲಿ ಭಗ್ನವಾಗುವುದೇ ಸರಿಯಾದ ಶಿಕ್ಷೆ. ಪವಿತ್ರನಾದ ಪರಮಾತ್ಮನೇ, ಅರ್ಜುನನೇ, ಎಲ್ಲ ಪ್ರಾರ್ಥನೆಯನ್ನು ನೆರವೇರಿಸುವುದಕ್ಕೆ ಎಲ್ಲಿಯವರೆಗೆ ನೀನು ಕರ್ತನು, ಶತ್ರುಗಳು ಎಲ್ಲಿಯವರೆಗೆ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಯುದ್ಧವನ್ನು ಮುರಹರ ನಾನು ಪರಲೋಕಕ್ಕೆ ಹೋಗುವ ಗಮನವನ್ನು ಪಡೆದುಕೊಂಡು ಮೊದಲಾಗಿ ಪಾರ್ಥ, ನಿನ್ನ ಪಂಥದ ರೀತಿಯನ್ನು ನೋಡಿ ನನಗೆ ಸಹಿಸಲಾರದಷ್ಟು ಸಂಕಟ ಉಂಟಾಗುವುದು. ಎನ್ನ ಪಂಚ ಪ್ರಾಣಗಳೇ ಪಾಂಡವರೆಂದನ್ನುಕೊಂಡಿದ್ದೇನಲ್ಲ. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಧನುಂಜಯ? ಇದಕ್ಕೇನು ಮಾಡಿದೆಯೋ ಮುಂದೆ ಉಪಾಯ? ದೇವ, ಇನ್ನು ನಾನು ಪರಲೋಕಕ್ಕೆ ಹೋಗ ಗಮನವನು ಫಲ ಬಲ ಪಾಪಿಯೇ, ಪ್ರಪಂಚವನ್ನು ಬಿಟ್ಟು ಹೋಗಲಾರದ ಕೃಷ್ಣನನ್ನು ಕುತ್ತಿಗೆ ಕಟ್ಟಿಕೊಂಡು ಗೋಳಾಡುತ್ತಿರುವಿಯಲ್ಲ ಅರ್ಜುನ. ನಿನ್ನ ನಡುವಳಿಕೆ ಏಕೆ ಈ ಪಶ್ಚಾತ್ತಾಪ ಪಡುವಿ? ಈ ಕೃಷ್ಣನನ್ನು ನಂಬಬಹುದೇ ನೀನು? ಅವನು ನಿನ್ನನ್ನು ತಮ್ಮ ಸಪ್ತಕರ ಮೇಲೆ ಯುದ್ಧ ಮಾಡಲು ಕರೆಯೋದಿದ್ದಲ್ಲಿ ನಿನ್ನ ಪುತ್ರರನ್ನು ಮರಣ ಹೊಂದುತ್ತಿದ್ದಲ್ಲ. ಏನು ಮಾತಾಡಲಿ ಅರ್ಜುನ, ನೀನು ಕ್ಷತ್ರಿಯ ವೀರನು, ನೀನು ಚಂದ್ರ ಕುಲತಿಲಕನು. ಇನ್ನಾದರೂ ಈ ಗೊಲ್ಲನ ಮೇಲೆ ಮೋಹముడు ನೀನು ಪಾತ ಆಯಿತು ನಿನ್ನ ಬಾಳುವ ರಕ್ತ. ಗೋಳಿ ಬಳಿ ದುರ್ಯೋಧನ ಸಾಕು ಮಾಡುದು ರಕ್ಷೆ ಹೋದ್ರ ಎಲ್ಲ ಈ ನೀಚನೆ ಎಲ್ಲ ಮೆಷ್ಟು ಬೇಕಾದರೂ ನಿಂದಿಸು, ನಾನು ಸಹಿಸಬಲ್ಲೆ. ಎಲ್ಲ ವಾಸುದೇವರು ನೀನು ನಿಂದಿಸಿದರೆ ನಿನ್ನ ತಲೆಯನ್ನ ಸೋಲಿಗೆ ಮಾಡಿಬಿಡಲೇ ಪವಿಯೇ. ನೀಲ ಮೇಘ ಶಾಪನ ಸ್ವರೂಪವು ನೀನೇನು ಬಲ್ಲೆಯೋ? ಬಂದಿರುವುದಕ್ಕೆ ಪ್ರಶ್ನ
ಪೌರೀಶವೆಂಬ ವಿಪನಾಂತರಕ್ಕೆ ಪಾವಕ ಸ್ವರೂಪ ಜಯದ್ರಥನೆಂಬುದು ಗೊತ್ತಿಲ್ಲ ನಿನ್ನ ಸಾಹಸವೆಲ್ಲ ಮುಳ್ಳು ಪಾಲಾಯಿತು, ನಿನ್ನ ಪ್ರತಿಜ್ಞೆ ನಿನಗೆ ಮೂಲವಾಯಿತು, ಪಾರ್ಥ ಆಯಿತು ನಿನ್ನ ಕಾರ್ಯವರ್ತ. ಫೋಟೋ ಪರಾಕ್ರಮ ಪ್ರತಿಜ್ಞೆ ಮೀದ ಮೇಲೆ ನಾರ್ಯರಂತೆ ಮರ ತೋರಲಿಕ್ಕೆ ಬಂದಿದೆ ಬಾಬಿಯ. ನಿನ್ನ ಮುಖವ ಲೋಕನ ಮಾತ್ರ ತೋಳು ಎನ್ನ ಉತ್ಕಮಲದ ಹಲಿಗಿದ ಕೋಪವೆಂಬ ಸರ್ಪವು ಗೊತ್ತಾಯಿತು. ಎನ್ನ ಶರೀರವಾಗ್ನಿಯಲ್ಲಿ ಬಿದ್ದು ಭಕ್ತವಾಗುವವರೆಗ ನಿನ್ನ ಸ್ವರ್ಗದ ಮಾಡಿದ ತಲಕಿನಲ್ಲಿ ಅಡಗಿದ ಸೈನ್ಯ ಅರ್ಜುನ, ಈಗ ನಾವು ನಿನ್ನನ್ನು ನಿಂದನೆ ಮಾಡುವವರಲ್ಲ. ನಿನ್ನದೇನೋ ಈಗ ಹೋಯಿತು ಭೋಗ, ಮುಂದೆ ಕಪಟ ಕೃಷ್ಣನ ಮಾತಿಗೆ ಮರುಳಾಗುವವರಿಗೆಲ್ಲ ಎಚ್ಚರಿಸಿ ಹೇಳುವುದು ಉದಯರಾಗ. ಈ ನಾರಾಯಣನನ್ನು ನಿರಾಕರನೆಂದು ಭಾವಿಸಿರುವೆಯೇ ನೀನು? ನೀನೇ ನೋಡಿ ನಿನಗೆ ದುರ್ದೇಶ ಉಂಟಾದಾಗ ತಾನು ಮಾತ್ರ ಸನ್ಮುಖನಾಗಿರುವುದು. ಎಲ್ಲ ಏ ಸವ್ಯಸಾಚಿಗೆ ಸಾಕು ಸಾಕು, ಸುಮ್ಮನೆ ಯಾತಕ್ಕೆ ಕುಳಿತಿರುವೆಯೇ? ನೋಡಿದೆಯಾ ಈ ಧನುಂಜಾರಿಯರಿದ್ದ ಮುರಹರಿ ಇವನ ಮನಸ್ಸಿಗೆ ಬಂದ ಹಾಗೆ ಬಗೆದುಕೊಳ್ಳಲಿ. ಅರ್ಜುನ, ಜಾರ ಚೋರನಾದ ಕೃಷ್ಣನಿಗೆ ನಮಸ್ಕರಿಸು, ಸೋದರ ಮಾವನ ಕೊಂದ ದೋಸ್ತನ ಪುರಸ್ಕರಿಸು. ಇವನಿಗೆ ನೀನು ಮೃತನಾದ ಮೇಲೆ ನಮಸ್ಕರಿಸೋರು ಇಲ್ಲ. ಆದ ಕಾರಣ ಚೆನ್ನಾಗಿ ದೀರ್ಘದಂಡ ಪ್ರಣಾಮವನ್ನು ಮಾಡು ನೀನು ಕಿರೀಟಿ. ಇವನು ನಮ್ಮಲ್ಲಿ ಕಟ್ಟೆ ಭಕ್ತಗ್ರೇಶ್ವರನಾದ ಪಾರ್ಥನೆ, ಜಗತ್ಕರ್ತನೇ, ನೀನು ಮಾಡಿದ ಪ್ರತಿಜ್ಞೆಗೆ ನಾನು ಮಾಡಿದ ಉಪಾಯವು ಯಾರಿಗೂ ತಿಳಿಯದು. ಬೇಗನೆ ವೇಷಕ್ಕನುಸಾರವಾಗಿ ಕರ್ತವ್ಯವನ್ನು ಚರಿಸಬೇಕಾಗುವುದು. ಕುಟಿಲೋಪಾದಿಯಲ್ಲಿ ಕಟುಕಾಚಾರ್ಯನ್ನು ತನ್ನ ಶಕಟ ಹೂವದಲ್ಲಿ ಅಡಗಿರ್ತ ಜಯದ್ರಥನನ್ನು ಎನ್ನ ಯುಕ್ತಿಯನ್ನು ಹರಿಯದೆ ಬರಿಮಾರ್ಗಕ್ಕೆ ತಂದನು. ಬೇಟೆಗಾರನ ಕೈಯಲ್ಲಿ ಸಿಲುಕಿದ ಮನೋಪಾದಿಯಲ್ಲಿ ಜಯದ್ರಥನು ಜೀವಿತಲಾಗಲಾರನೆನ್ನು. ಅರ್ಜುನ, ಅಗ್ನಿ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಗಾಂಡೀವಿ ಧ್ವನಿಯನ್ನು ಮಾಡು. ಜಯದ್ರಥನ ತಲೆಗೆ ಬಾಸುಕ ಶಸ್ತ್ರವನ್ನು ಮೂಡು. ಸೂರ್ಯನ ಆಪ್ತ ಮಿಶ್ರವನು ಎಲ್ಲ ಪ್ರತಿಜ್ಞೆ ಗತಿಯನು. ಪಾರ್ಥನೆ, ನಿನ್ನ ಪ್ರತಿಜ್ಞೆಗಾಗಿ ಹೇಳುವೆನು, ಮತ್ತಾತಕ್ಕೆ ಮಾಡುವ ಯೋಚನೆ. ಕೃಷ್ಣ, ಅರ್ಜುನ, ಮೋಸವನ್ನು ಕಲ್ಪಿಸಿ ವಚನ ಸೈನ್ಯವನ್ನು ಗಾಸ ಪಡಿ ವಚನ ಭ್ರಷ್ಟನಾಗಿ ಬಾಳಲೆ ಬೇಬೆಚ್ಚುವೆ. ವಚನ ಭ್ರಷ್ಟನಾದನೆಂದು ಭೀತನಾಗಬೇಡ. ಭೂತಾಳವನ್ನು ಬೆಳಗುವ ಸೂರ್ಯನಿಗೆ ಎನ್ನ ಕರತೊಳೆದ ಚಕ್ರವನ್ನು ಮೊರೆಹಿಟ್ಟಿರು. ಕ್ಷಣಾರ್ಧದಲ್ಲಿ ತೆಗೆಯುವನು ನೋಡು, ಸೂರ್ಯನು ಅಸ್ತವಾಗಿಲ್ಲ ನೋಡಿ. ಎಲ್ಲ ಗಾಡಿ ಓಡ ಭಾಳ ಲಕ್ಷಕ್ಕಿಲ್ಲ. ಎತ್ತ ಹೋದರೆ ಉಳಿಯದು. ಇಕ್ಕ ಬೇಡವು, ಇಕ್ಕ ನೋಡು, ನಿನ್ನ ಪತ್ರ ಕೊಂಡಾಟವನ್ನು ತೀರಿಸಿಕೊಳ್ಳುವ ದೇಶದ ಎಚ್ಚರ.
ಅವೇನ್ ಕಾಲ ಕೆಬ್ಬರಪ್ಪ. ಅಯ್ಯೋ ದುರ್ಯೋಧನ, ಮೋಸವಾಯಿತು ಮೋಸವಾಯಿತು. ಕಡುವಲಿಯಾದ ಪಾರ್ಥನೆ, ಜಗತ್ತಲ್ಲಿ ನೀನು ಸಿಡಿದು ಹೊಡೆದ ಬಾಣವು ಸೈಂಧವನದಲ್ಲಿ ನಿಡುವವರಿಯಂತೆ ಪಡವಿಗಳಿಗುವುದು ನೋಡಬೇಕು. ಜಯದ್ರಥನ ಕಲಿಯು ಪಡವಿಗೆ ದಾವನ ಕೆಡುವನು, ಅವನ ತಲೆ ಸಾರುವಾಗುವಂತೆ ಶಂಕರನಿಂದ ಅವನ ತಂದೆಯಾದ ರುದ್ರಕ್ಷೇತ್ರನು ವರಮ ಪಡೆದಿ. ನಾವು ಕುಳಿತು ಸೂರ್ಯನಿಗೆ ಅರ್ಥ ಬಿಡುವನು, ಅವನ ಕರದೊಳಗೆ ಜಯದ್ರಥನ ಸಿಗ ಬೀಳುವಂತೆ ಬ್ರಹ್ಮಾಸ್ತ್ರವನ್ನು ಹೂಡಿ ಬಡೆಯ ನೀನು, ನಿನ್ನ ತಲೆಗಾಗಿ ಅವನ ತಲೆ ಸಾರುವಾಗುವುದಿಲ್ಲ. ಜಲಜಾಕಲೇ ಕಾಯಿತಿಲಕ ನಾದ ಅಭಿಮಾನ್ಯ ಕೊಂದ ಮನಸ್ಸಿನ ಭೂತಾಗಿರಿಸುವ ಮುನ್ನ ಸೈದೇವನ ಸತ್ಯದಿಂದ ಅವನ ಪಿತರಾಷ್ಟ್ರದ ಕೆಲವರ ಒಂದು ಲಕ್ಷಣ ಅವನ ಒಂದು ಕ್ಷಣದೋಳು ಅವನ ಕಣ್ಣು ಸಾರಥಿ ಜಯದ್ರಥನನ್ನು ಒಡೆಯುವನೆಂದು ಅರ್ಜುನನ ಮಾಡಿದ ಪ್ರತಿಜ್ಞೆಗೆ ಯಾವ ವಿಘ್ನ ಮಾಡದಂತೆ ಸುಧಾರಣೆ ಮಾಡುವೆನು. ಹೌದು ದೇವ. ವೇದಕ್ಕಿನ್ನು ನಮ್ಮ ಶಿಬಿರಕ್ಕೆ ರಥವನ್ನು ಹೊಡಿ. ಜಗ್ಬಿಟ್ಟು ಬೆಸ್ ಮುಂದ್ಕೊಂಡು ಮಕ್ಕಳು ಯಪ್ಪ ನೀವು ಹಂಗ ಮಕ್ಕಳ್ಬಿಟ್ರಿ. ಕೃಷ್ಣಪ್ಪನ ಮಾತ್ರ ತಾವ ಮಾಡಿ ನಮ್ಮ ಬಿಲಾಸ್ ಹೋಗಲೇನೆ. ಆಯ್ತು ಪರಮಾತ್ಮ, ಹೋಗಲು ನಡಿ ಪಾರ್ಥ. ಅಡ್ಡಕ್ಕಾಗತ್ತೀರಿ. ಕೊಂಡು ಕೊಂಡು ತರ ಬಿಡಿಸ್ಬಿಟ್ಟು